ಇದು ಸೋಮನಹಳ್ಳಿ. ಕರ್ನಾಟಕದ ಮ್ಯಾಪ್ನಲ್ಲಿ ಹೆಸರಿಲ್ಲದೆ ಇರೋ ಎಷ್ಟೋ ಸುಂದರವಾದ ಹಳ್ಳಿಗಳಲ್ಲಿ ಒಂದು ಈ ಸೋಮನಹಳ್ಳಿ. ಕರೆಂಟ್, ಟೆಲಿವಿಷನ್, ರೇಡಿಯೋ, ಪತ್ರಿಕೆ ಮೊದಲಾದ ಜೀವನಕ್ಕೆ ಬೇಕಾದ ವಸತಿಗಳು ಇಲ್ಲಿರುವ ಯಾವುದೋ ಒಂದೆರಡು ಜಮೀನ್ದಾರರ ಮನೆಗಳಲ್ಲಿ ಮಾತ್ರ ಇದೆ. ನಾಗರಿಕ ಜಗತ್ತಿನಲ್ಲಿ ಮಣ್ಣನ್ನು, ಶ್ರಮವನ್ನು ಮಾತ್ರ ನಾಗರಿಕತೆ ಎನ್ನುವ ಜನರು ಇಲ್ಲಿದ್ದಾರೆ. ಇವಳೆ ಎಲೆ. ನಾನು ಇವರುಗಳ ಹಾಗೆ ಸಾಧನೆ ಮಹಿಳೆಯಾಗುತ್ತೇನೆ. ಈ ಹಳ್ಳಿಯಲ್ಲಿ ಯಾರು ಮುಟ್ಟಲಾಗದಂತಹ ಎತ್ತರಕ್ಕೆ ನಾನು ಬೆಳೆಯುತ್ತೇನೆ. ಇಂತಹ ಗುರಿ ಇಟ್ಟುಕೊಂಡು ಬಾಳುತ್ತಿರುವ ಇವಳು ವಿದ್ಯೆಯಲ್ಲಿ ಮಾತ್ರವಲ್ಲದೆ ಹಲವು ಪ್ರತಿಭೆಗಳಲ್ಲಿ ಬುದ್ಧಿಶಾಲಿಯಾಗಿದ್ದಾಳೆ. ಆದ್ದರಿಂದ ಇವಳು ತನ್ನ ಅಧ್ಯಾಪಕರಿಗೂ ತನ್ನ ಸ್ನೇಹಿತರಿಗೂ ಪ್ರೀತಿಪಾತ್ರಳಾಗಿದ್ದಾಳೆ. ಸೂರ್ಯನ ಬೆಳಕನ್ನು ಉಪಯೋಗಿಸಿ ಸಮಯ ತಿಳಿದುಕೊಳ್ಳಲು ತನ್ನ ಅಧ್ಯಾಪಕರ ಸಹಾಯದಿಂದ ಒಂದು ಗಡಿಯಾರವನ್ನು ತಯಾರಿಸುತ್ತಿದ್ದಾಳೆ ಈ ಎಲೆ. ಜಗತ್ತಲ್ಲಿ ಬಾಳೋ ಜೀವರಾಶಿಗೆ ಪ್ರಾಣಕ್ಕೆ ಉಸಿರೇ ನೀಳೆ, ಜಾಗವೇ ತಂದೆ ಹಸಿವಿಗೆ ಅನ್ನವನ್ನು ಕೊಡುವೆ. ಭೂಮಿಯಲ್ಲಿ ಎಲ್ಲೆಡೆ ನಿರಂತರ ನೀನೇ ಅಮ್ಮ. ಎಲೆ ಎಲೆ ನೀ ಎಲ್ಲಿ ಇದ್ದರೂ ನೀ ತಾನೇ ಉಸಿರು. ಎಲೆ ಎಲೆ ನೀ ಎಲ್ಲಿ ಇದ್ದರೂ ಆ ಜಾಗವೇ ನೆರಳಲ್ಲವಾ. ಈ ಜಗತ್ತಲ್ಲಿ ಬಾಳೋ ಜೀವರಾಶಿಗೆ ಪ್ರಾಣಕ್ಕೆ ಉಸಿರೇ ನೀಳೆ, ಜಾಗವೇ ತಂದೆ ಹಸಿವಿಗೆ ಅನ್ನವನ್ನು ಕೊಡುವೆ. ಭೂಮಿಯಲ್ಲಿ ಎಲ್ಲೆಡೆ ನಿರಂತರ ನೀನೇ ಅಮ್ಮ. ತಂದನ್ನಾನೇ ತನ ತಂದನ್ನಾನೇ, ತಂದನ್ನಾನೇ ತನ ತಂದನ್ನಾನೇ. ಎಲೆ ನೀ ಎಲ್ಲಿದೆಯ ಎಂದು ಹುಡುಕಿ ಮಾನವ ಆಗನದಲ್ಲೂ ಅಲೆದಾಡುತ್ತಾನೆ. ಈ ಜಗತ್ತಲ್ಲಿ ಎಲ್ಲೆಡೆ ಬಾಳೋ ಜೀವಕ್ಕೂ ಎಲ್ಲ ಸೃಷ್ಟಿಗೂ ಎಲೆ ನೀನೇ ಉಸಿರಮ್ಮ. ಮಳೆಗೂ ಗಾಳಿಗೂ ತಾಯಿ ನೀನಮ್ಮ. ಯಾರು ನನ್ನ ಮರೆತಾರು ಈ ಧರಣಿಯ ಕಾಯೋದು ನೀನಮ್ಮ. ಈ ಭೂಮಿಯಲ್ಲಿ ಎಂದೆಂದು ಹರಸದು ನಿನ್ನನ್ನೇ ಅಮ್ಮ. ಪ್ರಾಣಿಗಳ ಪಕ್ಷಿಗಳ ಉಸಿರಾಟವೇ ನೀನಮ್ಮ. ಈ ಜಗತ್ತಲ್ಲಿ ಎಲ್ಲೆಡೆ ನಿರಂತರ ನೀನೇ ಅಮ್ಮ. ಎಲೆ ಎಲೆ ನೀ ಎಲ್ಲಿ ಇದ್ದರೂ ನೀ ತಾನೇ ಉಸಿರು. ಎಲೆ ಎಲೆ ನೀ ಎಲ್ಲಿ ಇದ್ದರೂ ಆ ಜಾಗವೇ ನೆರಳಲ್ಲವಾ. ಈ ಜಗತ್ತಲ್ಲಿ ಬಾಳೋ ಜೀವರಾಶಿಗೆ ಪ್ರಾಣಕ್ಕೆ ಉಸಿರೇ ನೀಳೆ, ಜಾಗವೇ ತಂದೆ ಹಸಿವಿಗೆ ಅನ್ನವನ್ನು ಕೊಡುವೆ. ಭೂಮಿಯಲ್ಲಿ ಎಲ್ಲೆಡೆ ನಿರಂತರ ನೀನೇ ಅಮ್ಮ. ಮನೆಗೆ ಹೋದ್ಮೇಲೆ ಬಟ್ಟೆಗಳನ್ನೆಲ್ಲ ಇಸ್ತ್ರಿ ಮಾಡ್ಬೇಕು ಆಯ್ತಾ? ಇಚ್ಚುಲು ಇರೋದು ಸಾಕಲ್ವಾ? ಸಾಕು ಅಮ್ಮ.
ಏ ರಾಮಕ್ಕ, ನಾ ನೋಡುವಾಗೆಲ್ಲ ಕೆಲ್ಸವನ್ನ ನೀನೇ ಮಾಡ್ತಿರ್ತೀಯ? ಜೊತೆಗೆ ಸಹಾಯಕ್ಕೆ ನಿನ್ ಮಗಳನ್ನ ಕಡ್ಕೋಬಾರ್ದಾ? ಆ ಅದೃಷ್ಟ ಎಲ್ಲ ನಿಮಗ್ ಮಾತ್ರ. ರಾತ್ರಿ ಹಾಲ್ನ ಕಾಯಿಸು ಅಂದಿದ್ದಕ್ಕೆ ಈ ರೀತಿ ಕಷ್ಟವಾದ ಕೆಲಸ ಎಲ್ಲ ಕೊಡ್ಬೇಡ ಅಂತ ಹೇಳ್ತಿದ್ದಾನೆ ನನ್ ಗಂಡ. ಚೆನ್ನಾಗಿದೆ. ಅವಳಿಂದ ಯಾವ ಕೆಲ್ಸನೂ ಮಾಡಿಸ್ಬಾರ್ದಂತೆ. ಅವಳು ಓದು ಹಾಳಾಗತ್ತಂತೆ. ಅವಳು ಓದಿ ಏನು ಈ ರಾಜ್ಯ ಆಳ್ತಾಳ? ರಾಮಕ್ಕ, ಹೆಣ್ಮಕ್ಳನ್ನ ಜಾಸ್ತಿ ಓದಿಸ್ಲೂಬಾರ್ದು, ಮುದ್ದು ಮಾಡಬಾರ್ದು. ಅವೆರಡೇ ತಾನೇ ನನ್ ಮನೇಲಿ ನಡೀತಾ ಇದೆ. ಅಕ್ಕ, ಅವಳನ್ನ ಚೆನ್ನಾಗಿ ಓದಿ ದೊಡ್ಡ ಮನುಷ್ಯಳಾಗ್ತಾಳೆ ಅಕ್ಕ. ದೊಡ್ಡದಾಗ್ ಹೇಳಕ್ ಬಂದ್ಬಿಟ್ಲು ಇಲ್ಲಿ. ಏಯ್, ಹೊತ್ತೊತ್ತಿಗೆ ಸರಿಯಾಗಿ ನಿಂಗೆ ಅಂಬ್ಲಿ ಹಾಕ್ತೀನಲ್ಲ, ಆ ಅಹಂಕಾರದಲ್ಲಿ ಮಾತಾಡ್ತಿದ್ಯಾ? ಬಾರೆ. ಏನೋ ಮಣಿಕಂಠ, ತೋಟಕ್ಕೆ ಇವತ್ ನೀರ್ ಹಾಕ್ಬೇಕಿತ್ತು, ಮರ್ತೋದ್ಯಾ? ಸರಿ ಮಾಮ. ನಿನಗೇನ್ ಹೇಳೋದು? ಏನಪ್ಪ ಮಾರಿಮುತ್ತು, ಟೌನ್ ಹೋಗಿ ಬರ್ತಾ ಇದೀಯಾ? ಈ ಹೋಗೋ ವಿಷಯ ನನ್ಗೆ ಹೇಳಲೇ ಇಲ್ಲ ನೀನು. ಹೌದು ಅಣ್ಣ, ಮರ್ತು ಬಿಟ್ಟೆ. ಏನಣ್ಣ? ಏನೂ ಇಲ್ಲಪ್ಪ, ನಮ್ ತೋಟದಲ್ಲಿ ಸಕ್ಕರೆ ಗುಂಬಳಕಾಯಿ ಚೆನ್ನಾಗಿ ಬೆಳೆದಿದೆ. ಈ ಕಾಡ್ ಹಂದಿ ಕಾಟ ತುಂಬಾ ಆಗಿದೆಪ್ಪ. ನೀನ್ ಹೋಗೋದ್ ಗೊತ್ತಿದ್ರೆ ನಿನ್ ಜೊತೆನೆ ಬಂದ್ಬಿಟ್ಟು ಈ ಸಿಡಿಗುಂಡ್ ತಗೊಂಡ್ ಬರ್ತಾ ಇದ್ದೆ ನಾನು. ಅದಕ್ಕೆ ಕೇಳಿದೆ. ಸಿಡಿ ಮುದ್ದು ತಾನೆ, ನನ್ನ ಹತ್ರ ಇದೆ, ನಾನ್ ಕೊಡ್ತೀನಣ್ಣ. ಇಲ್ಲ ಬೇಡ, ನಿನ್ನ ಹತ್ರ ನೀನ್ ಇಟ್ಕೋ, ನನಗ್ ಬೇಕಾದ್ರೆ ನಾನು ತಗೋತೀನಿ. ಅದ್ ಸರಿ, ಇವಾಗ ಯಾಕೆ ಟೌನ್ ಹೋಗಿದ್ದೆ ನೀನು? ನಮ್ ಎಲೆಗೆ ಈ ನೋಟ್ಬುಕ್ಕು, ಈ ಲೆಕ್ಕ ನೋಡುವ ಮಿಷನ್ನು, ಇದೆಲ್ಲ ತರೋಕೆ ಹೋಗಿದ್ದೆ ಅಣ್ಣ. ಅದಕ್ಕೆ ಮರ್ತು ಬಿಟ್ಟೆ ಅಣ್ಣ. ನಿನಗೆ ಯಾವಾಗ್ಲೂ ನಿನ್ ಮಗಳು ಎಜುಕೇಶನೇಪ, ಎಲ್ಲಿ ನೀನ್ ನನ್ನನ್ನ ಜ್ಞಾಪಿಸ್ಕೊಯ್ತೀಯ ಇದರಲ್ಲಿ? ಅದ್ ಸರಿ, ಓದ್ಸೋದಕ್ಕೆ ಇದಕ್ಕೆ ಯಾಕೆ ಇಷ್ಟು ಖರ್ಚು ಮಾಡ್ತಾ ಇದೀಯ ನೀನು? ಹಂಗೇಳಿ ಮತ್ತೆ. ಅಯ್ಯ, ನಾನೊಬ್ಬ ಒಡಕ್ ಬಾಯ್ನವನಪ್ಪ. ಮನಸ್ಸು ಮಾತ್ರ ಏನು ಇಟ್ಕೋಬೇಡ ನೀನು ಅದನ್ನೆಲ್ಲ. ಈ ಊರಲ್ಲಿ ಮಗಳನ್ನ ಓದಿಸ್ತಾ ಇರೋ ಅಪ್ಪ ನೀನು ಮಾತ್ರಪ್ಪ. ಹೆಣ್ಮಕ್ಳಿಗೆ ಓದಿ ಆಗ್ಬೇಕು ಅನ್ನೋ ಈ ಊರಿನಲ್ಲಿ ನಿನ್ ಮಗಳನ್ನ ಓದಿಸ್ತಾ ಇದೆಯಲ್ಲ, ಅದೇ ದೊಡ್ಡ ವಿಷಯ. ಎಲೆ ಮಾದರಿ ಮಗಳನ್ನ ಪಡೆದಿಯಲ್ಲ, ಅದೇ ದೊಡ್ಡ ದೃಷ್ಟ ನಿಂದು. ಹೌದೌದು. ನೀನ್ ಬೇಕಾದ್ರೆ ನೋಡು, ಎಲೆ ಓದ್ಬಿಟ್ಟು ದೊಡ್ಡ ವಿದ್ಯಾವಂತಳಾಗಿ ಈ ಊರಿಗೆ ಒಳ್ಳೆ ಹೆಸರು ಕೊಡ್ತಾಳೆ ನೋಡು. ನಿಮ್ಮ ಆಶೀರ್ವಾದ ಇದ್ರೆ ಸಾಕೋಣ. ಬೇಗ ಬರೋ. ನಮಗೆ ಎಷ್ಟೇ ಕಷ್ಟ ಆದ್ರೂ ಚಿಂತೆ ಇಲ್ಲ, ನಮ್ಮ ಎಲೆನ ಚೆನ್ನಾಗಿ ಓಡಿಸಿ ಈ ಊರಿಗೆ ಕೀರ್ತಿ ಬರೋಂಗ್ ಮಾಡ್ಬೇಕಣೋ. ಅದೇ ಕಣೋ ನನ್ನ ಆಸೆ. ಹೌದು, ಕ್ಯಾಲ್ಕುಲೇಟರ್. ಅಪ್ಪ, ಏನಮ್ಮ, ಇದೇ ತಾನೇ ನಿಂಗೆ ಬೇಕಾಗಿದ್ದು? ಅಪ್ಪ, ನನ್ನ ಆಸೆನ ನಿಮ್ಮ ಹತ್ರ ಹೇಳಲೇ ಇಲ್ಲ. ನಿಮಗೆ ಹೇಗಪ್ಪ ಗೊತ್ತಾಯ್ತು? ನೀ ನೋಟ್ನಲ್ಲಿ ಏನ್ ಬರ್ದಿದ್ಯಾ ಅಂತ ನನಗೆ ಓದಕ್ ಬರ್ಲಿಲ್ಲ ಅಮ್ಮ, ಆದ್ರೆ ನಿನ್ ಮನ್ಸ್ನಲ್ಲಿ ಏನ್ ಬರ್ದಿದ್ಯಾ ಅಂತ ನನಗೆ ಓದಕ್ ಬರುತ್ತಲ್ಲ. ಥ್ಯಾಂಕ್ ಯು. ಅದನ್ನೇನೋ ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ, ವೆಲ್ಕಮ್. ವೆಲ್ಕಮ್. ಅಯ್ಯೋ, ವೆಲ್ಕಮ್ ಅಲ್ಲ, ವೆಲ್ಕಮ್. ಅದೇ ತಾನೇ ನಾನು ಹೇಳಿದ್ದು. ಅಯ್ಯೋ, ಒಳ್ಳೆ ಹುಡುಗಿನಮ್ಮ ನೀನು. ಈ ಪುಸ್ತಕನ ಒಳಗಿಡ್ಲ ನಾನು? ಬೇಡಪ್ಪ, ನಾನೇ ಇಟ್ಕೋತೀನಿ. ಸ್ವಲ್ಪ ಬರೆದ್ ನೋಡ್ತೀನಪ್ಪ. ಸರಿನಮ್ಮ. ಅಮ್ಮ, ಇಲ್ಲಿ ನೋಡು, ಲೆಕ್ಕ ನೋಡುವ ಕ್ಯಾಲ್ಕುಲೇಟರ್. ಹೌದು ಕಣೆ, ಹೌದು. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲ್ಲಿಗೆ ಅಂತೆ. ಅಪ್ಪಂಗೂ ಮಗಳಿಗೂ ಹಣ ಖರ್ಚು ಮಾಡೋದಕ್ಕೆ ಬೇರೆ ಕಾರಣನೇ ಬೇಡ. ಈ ಹಾಳದನ್ನ ಇಟ್ಕೊಂಡು ನೀವೇ ನೋಡ್ಕೊಳ್ಳಿ. ಅಕ್ಕ, ನಾನ್ ಬರ್ತೀನಿ. ಇರು ಕಣೋ, ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗು. ಇಲ್ಲ ಅಕ್ಕ, ಯಜಮಾನ್ರ ಮನೇಲಿ ತುಂಬಾ ಕೆಲ್ಸ ಇದೆ. ಸರಿನೋ, ಹಾಗೆ ಬರುವಾಗ ರೇಷನ್ ಅಲ್ಲಿ ಸೀಮೆಣ್ಣೆ ಯಾವಾಗ ಹಾಕ್ತಾರೆ ಅಂತ ಸರಿ ಅಕ್ಕ. ಕೇಳ್ಕೊಂಬಾ. ಏನೋ ಒಂಥರ ಈ ಪ್ರೀತಿಯು, ಈ ರೀತಿಯು ಶುರುವಾಗಿದೆ. ಚಿತ್ರ, ನಿಂಗ್ ಕಣ್ ಕಾಣಲ್ವಾ? ಹೌದು, ಕಾಣಿಸಲ್ಲ. ಹಾಗಿದ್ಮೇಲೆ ಕನ್ನಡಕ ಹಾಕೊಳತಾನೆ. ಬೇಡ ಬಿಡು ಕಣೆ. ಏ ಚಿತ್ರ, ಯಾಕೆ ಈ ತರ ಬಿಹೇವ್ ಮಾಡ್ತಾ ಇದೀಯಾ? ಇದೇ ಲಾಸ್ಟ್ ವಾರ್ನಿಂಗು ನೋಡು. ಏನಾಯ್ತಮ್ಮ? ಏನಿಲ್ಲ ಸರ್. ಕೂತ್ಕೊಳ್ಳಿ. ಲೇ ಎಲೆ, ಇಲ್ಲಿ ಬಾರೆ, ಈ ಕಾಫಿನ್ ತಗೊಂಡ್ ಹೋಗಿ ಮಣಿಕಂಠಂಗ್ ಕೊಟ್ಬಿಟ್ ಬಾ. ಅಮ್ಮ, ನನಗೆ ನಾಳೆ ಪರೀಕ್ಷೆ ಇದೆ. ಎಷ್ಟೊಂದು ಓದೋದಿದೆ ಗೊತ್ತಾ ನಿನಗೆ? ಹೌದು, ದೊಡ್ಡ ಪರೀಕ್ಷೆ.
ಇವಾಗ ನೀನ್ ಓದ್ಬಿಟ್ಟು ಕಲೆಕ್ಟರ್ ಆಗ್ಬಿಡ್ತೀಯೋ ಏನೋ. ಅಮ್ಮ ನೀನೇ ತಗೊಂಡೋಗಿ ಕೊಡ್ಬೋದಲ್ವಾ? ಇಲ್ಲಂದ್ರೆ ಇದು ಇವನಿಗೆ ಕೊಟ್ಟು ಕಳ್ಸು. ನಾ ಹೋಗಲ್ಲ. ಯಾವಾಗ್ಲೂ ನನ್ಗೆ ಕೊಟ್ಟು ಕಳಿಸ್ತೀರಾ? ಇನ್ಮೇಲೆ ನಾನು ಹೋಗಲ್ಲ. ಬೇಕಾದ್ರೆ ನೀನ್ ಹೋಗ್ಬಿಟ್ ಬಾ. ಇಷ್ಟೊತ್ತು ನೀನ್ ಸುಮ್ನೆ ಆಟ ಆಡ್ತಾ ಇದೆಯಲ್ವಾ? ಲೇ ಅವನ್ ಜೊತೆ ಜಗಳ ಆಡ್ಬೇಡ ಅಂತ ಹೇಳಿಲ್ವಾ ನಾನ್ ನಿಂಗೆ? ಮರ್ಯಾದೆಯಿಂದ ಕಾಫಿ ತಗೊಂಡೋಗಿ ಕೊಟ್ಬಿಟ್ ಬಾ. ನಾನ್ ಹೋಗಲ್ಲ, ನನಗೆ ಓದೋಕಿದೆ. ನೀನ್ ಇವಾಗ ಓದ್ಬಿಟ್ಟು ಯಾರಿಗೂ ಏನು ಆಗ್ಬೇಕಾಗಿಲ್ಲ. ಎಲ್ಲ 10ನೇ ಕ್ಲಾಸ್ ವರ್ಗು ಮಾತ್ರ. ಆಮೇಲೆ ನಿನ್ನ ಮಣಿಕಂಠಂಗೆ ಕೊಟ್ಟು ಮದ್ವೆ ಮಾಡ್ತೀವಿ. ನೋಡ್ಕೊಂತಾ ಇರು. ಹೋದ್ರೆ ಹೋಗ್ಲಿಂದೆ ಅತಿಯಾಗಿ ಆಡ್ತಾಳೆ. ಏನ್ರಿ ಈ ಕಾಫಿ ತಗೊಂಡೋಗಿ ಕೊಡಕ್ ಹೇಳ್ರಿ. ಅವಳು 10ನೇ ಕ್ಲಾಸ್ ಕೊನೆ ಪರೀಕ್ಷೆ ಓದ್ತಿದ್ದಾಳೆ. ಅಳ್ಬೇಡ. ನೀನ್ ಸ್ಕೂಲ್ ಕಡೆ ಹೋಗಿದ್ದು ಇಲ್ಲ. ಹೌದು. ನಿನಗೆಲ್ಲ ಓದಿನ ಬಗ್ಗೆ ಏನ್ ಕರ್ಮ ಗೊತ್ತು? ಕರ್ಮ. ಹೌದು, ಇಲ್ಲೇನ್ ನಡೀತಾ ಇದೆ? ಏನ್ ದೊಡ್ಡ ವಿದ್ಯಾವಂತೆ ಮಗಳು, ಅವಳ ಆಡ್ದಂಗಾಡೋ ಅಪ್ಪ. ಈ ಸಂಸಾರ ಉದ್ಧಾರ ಆದಂಗೆ. ಇವಾಗ ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಸ್ವಲ್ಪ ಬುದ್ಧಿ ಇಲ್ಲ? ಕಾಫಿ ಬಿಸಿಯಾಗಿರ್ಬೇಕಾದ್ರೆ ನಿನ್ ತಮ್ಮಂಗ್ ಹೋಗಿ ಕೊಡು. ಇವತ್ತು ಹೊಲಕ್ ಹೋಗ್ಬೇಡ ಅಂತ ಹೇಳಿದೀನಿ, ಆದ್ರೂ ಅವನಲ್ಲಿ ಹೋಗಿದ್ದಾನೆ. ಅವನ್ದು ಏನ್ ವಿಚಾರ ಅಂತ ನನಗೆ ಗೊತ್ತಿಲ್ಲ ಅಂತ ಅವನು ಅನ್ಕೊಂಡಿದ್ದಾನೆ. ನೀನು ಅವನು ಸೇರ್ಕೊಂಡು ಏನೋ ಆಟ ಆಡ್ತಿದ್ದೀರಾ. ಒಂದಂತೂ ಅರ್ಥ ಮಾಡ್ಕೊಳ್ಳಿ, ನೀವು ಆಡೋ ಆಟ ಯಾವ್ದು ನನ್ನ ಹತ್ರ ನಡೆಯಲ್ಲ. ನಾ ಹೇಳಿದೀನಿ. ನನ್ಗೂ ನನ್ ತಮ್ಮಗೂ ಏನ್ ಗೌರವ ಇದೆ? ಹಗ್ಲು ರಾತ್ರಿ ನೋಡ್ದೆ ಅವನ್ ಕಷ್ಟಪಟ್ಟು ಸೇರ್ಸಿದ್ದ ಹಣದಿಂದ ತಾನೇ ನೀವ್ ನಿಮ್ ಮಗಳನ್ನ ಕಲೆಕ್ಟರ್ ಆಗಿ ಮಾಡ್ತಾ ಇರೋದು. ನಾನ್ ಏನೇ ಹೇಳಿದ್ರು ನಿಮ್ ತಲೆಗೆ ಹೋಗುತ್ತಾ ಏನು? ತಗೋ ಹಿಡ್ಕೋ. ಕೊಡು. ಅವನು ನನ್ ತಮ್ಮ, ನಾನೇ ಹೋಗಿ ಕೊಡ್ತೀನಿ. ಅಳ್ಬೇಡ. ಅಳ್ಬೇಡ ಅಮ್ಮ, ಅಳ್ಬೇಡ. ಅಳ್ಬೇಡ. ಓದೋ ಬೈಕಲ್ಲೇ ಹೆಂಗಸ್ರು ಫೋಟೋ ಗೋಡೆ ಮೇಲೆ ತಗಲಿ ಹಾಕೊಂಡ್ರೆ ಮಾತ್ರ ದೊಡ್ಡವರಾಗಕ್ ಆಗಲ್ಲ ಕಣೆ. ಅದಕ್ಕೆ ನಮ್ ಹಣೆ ಬರ ಚೆನ್ನಾಗಿರ್ಬೇಕು. ಹೌದು. ಹೆತ್ತ ತಾಯಿಗೆ ಮರ್ಯಾದೆ ಕೊಡಲ್ಲ, ಓದ್ತಾಳಂತೆ. ಮನೇಲಾದ್ರೂ ಇರ್ಲಿ, ಹೊರಗಡೆ ಆದ್ರೂ ಹೋಗ್ಲಿ, ಒಂದ್ ಸಂಗಾತಿ ಬೇಕು ಅಂತಾರೆ. ಆದ್ರೆ ನಮ್ಮನೇಲಿ ಹಾಗ ನಡೀತಾ ಇದೆ. ನಾವು ವೇಷ ಹಾಕೊಂಡ್ ಆಡ್ತಿದೀವಂತೆ. ದೊಡ್ಡ ಕಂಡು ಹಿಡಿದ್ಬಿಟ್ರು. ಎಲ್ಲ ಗೊತ್ತಿರೋದೆ ತಾನೆ, ನೀನ್ ಯಾಕಕ್ಕ ಬಂದೆ? ಎಲ್ಲ ಕೈಯಲ್ಲಿ ಕೊಟ್ಟು ಕಳ್ಸ್ಬೋದಾಗಿತ್ತಲ್ಲ. ಹೌದು, ಅವಳೇನೋ ದೊಡ್ಡದಾಗ ಓದ್ತಿದ್ದಾಳಂತೆ. ನಾನ್ ಎಲೆನೇ ಬರ್ತಾಳೆ ಅನ್ಕೊಂಡೆ. ನೀನ್ ಯಾಕಕ್ಕ ಬಂದೆ? ಹೌದು, ಅವಳು ತಗೊಂಬಂದ್ ಕೊಟ್ಲು, ನೀನ್ ಕುಡ್ದೆ. ಬಿಡಕ್ಕ, ಮದ್ವೆವರೆಗೂ ಓದ್ತಾಳ ಅಷ್ಟೇ ತಾನೆ. ಅದಾದ್ಮೇಲೆ ನನ್ ಜೊತೆನೆ ಅಲ್ವಾ ಬಾಳ್ಬೇಕಾಗಿರೋದು. ಈಗ ಅವಳ ಮನ್ಸಿಗೆ ಏನ್ ಹಿಡ್ಸುತ್ತೋ ಅದನ್ನೇ ಮಾಡ್ಲಿ. ಅವಳ ಸಂತೋಷನೇ ನನಗ್ ಮುಖ್ಯ ಅಲ್ಲಕ್ಕ. ನಿನಗ್ ಗೊತ್ತಿಲ್ಲದೆ ಇರೋದಾ, ಅವಳ ಮೇಲೆ ನನ್ನ ಜೀವನೇ ಇಟ್ಟಿದ್ದೀನಿ. ನಿನಗಾಗಿ ನಾನಿರುವೆ, ನಿನಗಾಗಿಯೇ ಇರುವೆ. ನನ್ ಕನಸು ನನ್ ಮನಸ್ಸು ನೀ ತಾನೇ ಇರುವೆ. ತಂಗಾಳಿಯಾಗಿ ಸೇರಿದೆ ನನ್ನ ನೀತಾನೆ, ತುಂತುರು ಹನಿ ಸೇರಿದಂತೆ ನೀತಾನೆ. ನನ್ನ ಸಿರಲಿ ನೀ ಸೇರಿದೆ, ಈ ಹೃದಯವ ಸೆಳೆದಿಹೆ. ಈ ಜೀವಕ್ಕೆ ಜೀವವು ನೀನೇನೆ. ಈ ಕನಸಿನ ನನಸುನಿ, ಈ ಬಾಳಿಗೆ ಆಸರೆ ನೀನೇನೆ. ನನ್ ಕನಸು ನನ್ ಮನಸ್ಸು ನನ್ ಪ್ರಾಣ ನನ್ನುಸಿರು ನಿನಗಾಗಿಯೇ ಇಡುವೆ.
ಇದ್ಯಾ? ಅವಳನ್ನ ನೆನೆಸ್ಕೊಂತ ಇದ್ಯಾ? ನಿನ್ ಕನ್ಸು ಕನ್ಸಾಗೆ ಉಳಿಯುತ್ತೆ. ಯಾಕಕ್ಕ? ಅವ್ರ ಮಗಳನ್ನ ಹೆಚ್ಚಾಗಿ ಓದಿಸಿ ಅವಳಿಗೆ ತಕ್ಕ ಹುಡುಗನ್ಗೆ ಮದ್ವೆ ಮಾಡ್ತಾರಂತೆ ನಿಮ್ ಮಾವ. ಹಾಲ್ ಚೆನ್ನಾಗಿ ಕಾಯಿಸಿದೀಯಲ್ವಾ? ಕಾಯ್ಸಿದೀನಮ್ಮ. ಏಯ್ ಚಿತ್ರ, ಚಿತ್ರ. ಏನಮ್ಮ? ಏನಮ್ಮ, ನಿದ್ದೆ ಮಾಡೋ ಟೈಮ್ ಇದು. ಒಂದಿನ ಆದ್ರೂ ಬೇಗ ಎದ್ದು ಓದಿದ್ಯಾ? 10 ನಿಮಿಷ ಅಮ್ಮ. ಆಗ್ಲೇ ಬಂದು ಎಬ್ಬಿಸ್ದಾಗ್ಲೂ 10 ನಿಮಿಷ ತಾನೇ ಹೇಳ್ದೆ. ಎದ್ದೇಳು. ನಿನ್ ಕಾಟನೇ ಜಾಸ್ತಿ ಆಗಿದ್ಯಮ್ಮ. ಯಾವಾಗ ಎದ್ದು ಹೋಗ್ಬೇಕಂತ ನನಗ್ ಗೊತ್ತಿಲ್ವಾ? ನಿನ್ ಕೋಪನ ಯಾಕೆ ನನ್ ಮೇಲೆ ತೋರಿಸ್ತೀಯಾ? ಓದ್ನಲ್ಲಿ ತೋರ್ಸು. ನಿನಗಿಂತ ಜಾಸ್ತಿ ಮಾರ್ಕ್ ತಗೊಂಡಿದ್ದಾಳೆ ಆ ಎಲೆ. ಓದೋದ್ ಬಿಟ್ಟು ನಿನಗೆ ಬೇರೆ ಏನ್ ಕೆಲ್ಸ ಇದೆ ನಿಂಗೆ? ಎಲ್ಲಿ ಆ ಎಲೆಗಿಂತ 1 ಮಾರ್ಕ್ ಹೆಚ್ಚಾಗಿ ತಗೊಂಡು ದಿನಪೂರ್ತಿ ನಿದ್ದೆ ಮಾಡು. ಯಾರು ಬೇಡ ಅಂತ ನಿನ್ನ? ಅಪ್ಪ ನೋಡಪ್ಪ, ಯಾರ್ ಹೆಸರು ಕೇಳಿದ್ರೆ ನನ್ಗಾಗಲ್ವೋ ಆ ಹೆಸರನ್ನ ಹೇಳಿ ನನ್ನನ್ನು ಚುಚ್ಚುತ್ತಾ ಇದ್ದಾರೆ ಅಮ್ಮ. ಎಷ್ಟು ಸತಿ ನಾನು ನಿಂಗೆ ಹೇಳಿದೀನಿ ಅವಳು ಓದಿನ ವಿಷಯದ ಬಗ್ಗೆ ನೀನ್ ತಲೆ ಹಾಕ್ಬೇಡ ಅಂತ. ಹೋಗ್ ನಿನ್ ಕೆಲಸ ನೋಡ್ಕೋ, ಹೋಗು. ಅವಳು ಒಳ್ಳೇದಿಕ್ ತಾನೇ ಹೇಳ್ತೀನಿ. ಇಬ್ರು ನನ್ನನ್ನ ಜಗಳಗಂಟಿ ತರ ನೋಡಿದ್ರೆ ನಾ ಏನ್ ಮಾಡೋದು? ಏನಾದ್ರೂ ಮಾಡ್ಕೊಳ್ಳಿ. ಈ 10ನೇ ಕ್ಲಾಸ್ ಪರೀಕ್ಷೆನಲ್ಲಿ ನೀನೇ ಫಸ್ಟ್ ಬರೋದು. ಅಪ್ಪ ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಮ್ಮ, ನೀ ಚಿಂತೆ ಪಡ್ಬೇಡ. ಇವಾಗ ನಿಂಗೆ ಸಂತೋಷನಾ? ಚಿತ್ರ ಹೇಳಿದ್ಲು ಎಲೆನೇ ಯಾವಾಗಲೂ ಹೆಚ್ಚು ಮಾರ್ಕ್ ತಗೊಳ್ತಾಳೆ ಅಂತ. ನಾಳೆ ಕೊನೆ ಪರೀಕ್ಷೆ, ಅವಳ ಪರೀಕ್ಷೆ ಬರೀಬಾರ್ದು. ಅದಕ್ಕೇನಾದ್ರೂ ದಾರಿ ಇದ್ರೆ ಹೇಳು. ಅವಳು ಬರೀದೇ ಇರಬೇಕು, ಅದೊಂದೇ ದಾರಿ ಉಳ್ದಿರೋದು. ಅದನ್ನೇ ಕಣೋ ನಾನು ಹೇಳ್ತಿರೋದು. ಅದಕ್ಕೇನಾದ್ರೂ ದಾರಿ ಇದ್ರೆ ಹೇಳು. ಅದು ನಿಮ್ಮ ಹತ್ರನೇ ಇದೆ. ಏಯ್, ಸುತ್ತಿ ಬಳಸದೆ ಹೇಳೋ. ನೀವು ಗಾಂಜಾ ಕೊಟ್ಟು ಹುಚ್ಚನಾಗಿ ಮಾಡಿ ಬೇಡಿ ಹಾಕಿ ಇಟ್ಟಿದಿರಲ್ಲ, ನಿಮ್ಮ ತಮ್ಮ ಕಾಳಿ. ಏನೋ ಹೇಳ್ತಿದ್ಯಾ? ಬುದ್ಧಿ, ನಾನು ಹೇಳ್ತಾ ಇಲ್ಲ. ಆಸ್ತಿಗೋಸ್ಕರ ಆಸೆ ಪಟ್ಟು ನೀವೇ ಹಾಗೆ ಮಾಡ್ತಿದ್ದೀರ ಅಂತ ಊರವರೆಲ್ಲ ಮಾತಾಡ್ತಿದ್ದಾರೆ. ಏಯ್, ಆ ಥರ ಹೇಳ್ದವ್ನು ಯಾರಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಅವನ್ ಕತ್ತನ್ ಕೊಯ್ದು ಶಂಕ ಹೋಗ್ಬಿಡ್ತೀನಲ್ಲೇ. ಹಾ, ಸರಿ ಬಿಡು. ನೀ ಏನು ಹೇಳಕ್ ಬರ್ತಿದ್ಯಾ ಅದನ್ನ ಹೇಳು. ನಿಮ್ಮ ತಮ್ಮನ ಬೇಡಿನ ಬಿಚ್ಚಿಟ್ಬಿಡಿ ಬುದ್ಧಿ. ಏಯ್, ಬೇಡಿ ಬಿಚ್ಬಿಟ್ರೆ ಹುಚ್ಚಾಗೋಗ್ತಾನೆ ಕಣವನು. ನನ್ನನ್ನು ಬಿಟ್ಟು ಯಾರನ್ನೇ ನೋಡಿದ್ರು ಕಚ್ಚಿ ಕಡ್ದಾಕ್ಬಿಡ್ತಾನೆ ಕಣವನು. ಅವನೊಬ್ಬ ಮೃಗ, ಗೊತ್ತಿಲ್ಲ ನಿನ್ಗದು? ಅದೇ ನಮಗೆ ಬೇಕಾಗಿರೋದು. ನಾಳೆ ಬಾಳೆ ತೋಟಕ್ಕೆ ನೀರು ಹಾಕೋಕೆ ನಮ್ಮ ಬಾಬಾ ಬರ್ತಾನೆ. ಆ ಸಮಯ ನೋಡಿಕೊಂಡು ನಿಮ್ಮ ತಮ್ಮನಿಗೆ ಚೆನ್ನಾಗಿ ಗಂಜ ಸೇರಿಸ್ಬಿಡಿ. ಕಚ್ಚಾಕ್ಬಿಡ್ತಾನೆ ಅಂತ ಹೇಳಿದ್ರಲ್ಲ, ಅದನ್ನ ಅಡಿಯತ್ತೆ. ಅದು ಸರಿ ಕಣೋ. ಮಾರಿಮುತ್ತನ ಇವನ್ ಕಚ್ ಕಡಿಯೋದ್ರಲ್ಲಿ ನಮಗೇನೋ ಲಾಭ? ನೀವೇ ಅರ್ಥ ಮಾಡ್ಕೋತೀರಾ ಏನ್ ಲಾಭ ಅಂತ. ಯಾಕಂದ್ರೆ ನಿಮ್ಗೋಸ್ಕರ ಅಂತಲೇ ಯೋಚನೆ ಮಾಡಿರೋ ಪ್ಲಾನ್ ಇದು. ನಂಗೋಸ್ಕರನಾ? ನಿನಗೆ ಅಂತ ಹೇಳೋ. ಆ ಹುಡುಗಿ ಓದಿ ವಿದ್ಯಾವಂತಳಾದ್ರೆ ಅವಳು ನೇರಳು ಕೂಡ ನಿನ್ನನ್ನು ಮುಟ್ಟೋದಿಲ್ಲ. ಅವಳು ನಿನಗೆ ಬೇಕು ಅಷ್ಟೇ ತಾನೇ? ಇದ್ರೂ ಆ ಪ್ಲಾನ್ ನನಗೆ ತುಂಬ ಇಷ್ಟ ಆಯ್ತು ಕಣೋ. ಬುದ್ಧಿ, ಕೂಲಿ ತಗೊಳ್ಳೋಂಥ ಅವನ ಮಗಳು ಕೂಲಿ ಕೊಡೋರ ಮಗಳ ಮೇಲೆ ಯಾವತ್ತೂ ಗೆಲ್ಲಬಾರ್ದು.
ದೇವ್ರೇ, ಎಲ್ರನ್ನೂ ಕಾಪಾಡಪ್ಪ. ರಾಮಯ್ಯ, ಅರೆ ರಾಮಯ್ಯ, ಬೆಳಗಾಗಿದ್ರು ಇನ್ನೂ ಎದ್ದಿಲ್ಲ ನೋಡು. ರಾಮಯ್ಯ, ಏ ರಾಮಯ್ಯ, ಏ ಹೇಳೆ. ನಿದ್ದೆ ಮಾಡುವಾಗ ಸುಮ್ಮನೆ ನಯ್ಯ ನಯ್ಯ ಅಂತ ಸುಮ್ಮನೆ ಇರ್ರಿ. ನನಗೆ ನಿನ್ ಬಗ್ಗೆ ಗೊತ್ತಿಲ್ವಾ? ಅಮ್ಮ, ಅವಳೇ ಎದ್ದೇಳೆ. ಏನಪ್ಪ? ಮೊದಲು ಇದನ್ನ ಕುಡಿಮ್ಮ. ಸಮಯ ಎಷ್ಟಾಯ್ತು ಅಂತ ಗೊತ್ತಲ್ಲ. ಸರಿಪ್ಪ. ಏನು, ಎಲ್ಲ ಚೆನ್ನಾಗಿ ಓದಿದ್ಯಾ? ಚೆನ್ನಾಗಿ ಬರಿಬೇಕು ಏನಮ್ಮ. ನಾ ಹೋಗ್ಬಿಟ್ಟು ಬರ್ಲಾ? ಆಯ್ತಪ್ಪ. ಅಪ್ಪನ ಮಗಳು ಚೆನ್ನಾಗಿ ಬರೀತಾಳೆ. ಹಾ? ಯಾರು ಕೂತಿದಾರಲ್ಲ? ಯಾರಿರ್ಬೋದು? ಯಾರು? ಯಾರೋ ನೀನು? ಏಯ್, ಕೇಳ್ತಾ ಇದ್ದೀನಲ್ಲ, ಯಾರೋ ನೀನು? ಕೇಳ್ತಾನೆ ಇದ್ದೀನಿ, ಮಾತಾಡ್ತಾ ಇಲ್ವಲ್ಲ. ಏಯ್, ಯಾರೋ ನೀನು? ಏಯ್, ಕೇಳ್ತಿದ್ದೀನಲ್ಲ, ಯಾರೋ? ಯಾರೋ ನೀನು? ಯಾರು ನೀನು? ಅಯ್ಯೋ, ಕಾಳಿಗೆ ಬೋಧೆ ಜಾಸ್ತಿ ಆಗಿದೆ ಅನ್ಸುತ್ತೆ.
ಅಕ್ಕ ಅಕ್ಕ ಏನು ಏನಾಯ್ತು? ಮಾವನ ಯಾರೋ ತೋಟದಲ್ಲಿ ಹೊಡೆದಾಕಿದ್ದಾರೆ. ಅಯ್ಯೋ ಅಯ್ಯೋ, ಏನು ಹೇಳ್ತಾ ಇದ್ಯಾ? ಹೌದಕ್ಕ, ನನಗ್ ಭಯ ಆಗ್ತಾ ಇದೆ ಅಕ್ಕ. ಅಯ್ಯೋ ಅಯ್ಯೋ, ನಾನು ಏನ್ ಮಾಡ್ಲಿ? ನೀನು ಮುತ್ತಲಕ್ಷ್ಮಿ ಗಂಡನ್ ಗಾಡಿ ತಗೊಂಡು ಬೇಗ ಬರೋ, ಹೋಗು. ಸರಿ ಅಕ್ಕ. ಏನಾಯ್ತು? ನನ್ಗೇನ್ ಗೊತ್ತು? ಅವ್ನು ಇವತ್ತಾನೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನೀನ್ ಎಲ್ಲೂ ಹೋಗ್ದೆ, ಇಲ್ಲೇ ಇರು. ಹೆಂಗಮ್ಮ, ಇವತ್ ನನ್ನ ಕೊನೆ ಪರೀಕ್ಷೆ. ನಾನು ಓದಿ ವಿದ್ಯಾವಂತ ಆಗ್ಬೇಕಂತ ತಾನೇ ಅಪ್ಪ ಇಷ್ಟು ಕಷ್ಟಪಟ್ರು. ನಾನ್ ಪರೀಕ್ಷೆಗೆ ಹೋಗ್ಬೇಕು. ಏನ್ ಪರೀಕ್ಷೆನೆ? ಏನ್ ದೊಡ್ಡ ಪರೀಕ್ಷೆ? ಬೇಡದೇ ಇರೋ ಪರೀಕ್ಷೆ. ನಿಮ್ಮ ಅಪ್ಪನ್ ಪ್ರಾಣ ಮುಖ್ಯನಾ, ಪರೀಕ್ಷೆ ಮುಖ್ಯನಾ? ಏ ಅಪ್ಪು, ಎದ್ದೇಳೋ. ಇಂಥ ಸಮಯದಲ್ಲೂ ಎದ್ದೇಳೋದೇ ಇಲ್ಲ. ಅಪ್ಪು ಎದ್ದೇಳೋ. ಅಪ್ಪು ನೋಡು, ಕಣ್ಬಿಡು. ನೀನ್ ಹೋಗಿ ಧನಲಕ್ಷ್ಮಿ ಅಕ್ಕ ಹತ್ರ ನಾನ್ ಕೇಳ್ದೆ ಅಂತ ಹಣ ತಗೊಂಬ. ಹೋಗು ಹೋಗು ಚಿನ್ನ, ಹೋಗಪ್ಪ. ಹೋಗ್ಬೇಡಿ, ಮಗುನ್ ನೋಡ್ಕೊಳ್ಳಿ. ನಾನ್ ಪರೀಕ್ಷೆಗೆ ಹೋಗ್ಬೇಕು. ಅವ್ನ್ ಹೇಗೆ ಮಗುನ್ ನೋಡ್ಕೊಂತಾನೆ? ಅದೆಲ್ಲ ಆಗಲ್ಲ, ನೀನ್ ಇಲ್ಲೇ ಇರು. ದಾರಿ ಬಿಡು. ಅಮ್ಮ, ಅರ್ಥ ಮಾಡ್ಕೊಮ್ಮ, ನಾನು ಪರೀಕ್ಷೆಗೆ ಹೋಗ್ಬೇಕಮ್ಮ. ನೀನ್ ಹೋಗಿ ನೋಡು ಮಗ್ಳೆ, ಸಿಗ್ದಾಕ್ಬಿಡ್ತೀನಿ. ಪರೀಕ್ಷೆ ಗಿರೀಕ್ಷೆ ಅಂತ ಮನೆ ಬಿಟ್ಟು ಹೋದೆ, ನೀನು ಸಿಗ್ದಾಕ್ಬಿಡ್ತೀನಿ. ಅಮ್ಮ, ನಾನು ಪರೀಕ್ಷೆಗೆ ಹೋಗ್ಲೇಬೇಕು, ಇಲ್ಲಾಂದ್ರೆ ಅಪ್ಪ ಸೋತ್ ಹೋಗ್ತಾರೆ. ನೀನ್ ಹೆಂಗ್ ಹೋಗ್ತೆ ಅಂತ ನೋಡ್ಕೊಂತೀನಿ. ನಮ್ಮಮ್ಮ ಹಣ ತಗೊಂಬಗ್ರಕ್ ಹೇಳಿದ್ರು. ಯಾತಗ? ಗೊತ್ತಿಲ್ಲ, ಬೇಗ ಬೇಗ ತಗೊಂಬ ಅಂತ ಹೇಳಿದ್ರು. ಬೇಗ. ಅಂಗಡಿಗಿನ್ನು ಹಾಲೇ ಬಂದಿಲ್ಲ, ಅಷ್ಟರಲ್ಲೇ ದುಡ್ಡು ಬೇಕು ಇವನ್ಗೆ. ಎಲ್ಲ ನನ್ನ ಹಣೆ ಬರ. ಮಣಿಕಣ್ಣ, ನೀನು ಬಾ. ಇಲ್ಲಕ್ಕ, ತೋಟಕ್ಕೆ ನೀರ್ ಹಾಕ್ಬೇಕು. ಮಾವನ್ ಪರಿಸ್ಥಿತಿ ತುಂಬಾ ಪರವಾಗಿಲ್ಲ, ಕಠಿಣವಾಗ್ತಾ ಇದೆ. ನೀನು ನೀವ್ ಹೋಗಿ. ಅಪ್ಪು, ಕಾಸು ಕೊಡು. ಅಪ್ಪು ಅಪ್ಪು ಅಪ್ಪು, ನೀನ್ ಮನೆಗ್ ಹೋಗು, ಹೋಗು. ಬೆಳಗ್ಗೆ ಪರೀಕ್ಷೆಗೆ ಹೋಗೋದ್ ಬೇಡ, ಮನೇಲೇ ಇರಬೇಕು ಅಂತ ಹೇಳು. ಮಗುಗೆ ಹಾಲ್ ಕೊಡ್ಬೇಕು. ಒಲೆ ಮೇಲೆ ಹಾಲಿದೆ ನೋಡಿ, ಕೊಡಕ್ ಹೇಳು. ಹಾಲ್ ಕರ್ದು ಟೀ ಅಂಗಡಿ ಕೊಡ್ಬೇಕು. ಸರಿ ಹೇಳ್ತೀನಿ. ಅಮ್ಮ ತಾಯಿ, ನಮ್ಮಪ್ಪಂಗೆ ಏನೂ ಆಗ್ಬಾರ್ದು. ನಾನ್ ಚೆನ್ನಾಗಿ ಓದಿ ವಿದ್ಯಾವಂತ ಆಗ್ಬೇಕಂತ ಅಪ್ಪನ ಆಸೆ. ಇವತ್ ನನಗೆ ಕೊನೆ ಪರೀಕ್ಷೆ ಅಮ್ಮ. ಪರೀಕ್ಷೆ ಹಾಲಲ್ಲಿರೋದು ಬೇರೆ ಸ್ಕೂಲ್ ಟೀಚರ್ಗಳು. ಲೇಟ್ ಆಗಿ ಹೋದ್ರೆ ಒಳಗೆ ಬಿಡಲ್ಲಮ್ಮ. ಕೆಲಸ ಎಲ್ಲ ಮುಗಿಸಿ ಸಮಯಕ್ಕೆ ಸರಿಯಾಗಿ ಸ್ಕೂಲಿಗೆ ಹೋಗೋಕೆ ನೀನೇ ದಯ ತೋರ್ಬೇಕಮ್ಮ. ಟೈಮ್ 7:30 ಆಯ್ತು. 10 ಗಂಟೆಗೆ ಪರೀಕ್ಷೆ ಆರಂಭ ಆಗುತ್ತದೆ. 1:30 ಗಂಟೆಯೊಳಗೆ ಕೆಲಸ ಎಲ್ಲ ಮುಗಿಸಿ ಸ್ಕೂಲ್ಗೆ ಹೋಗ್ಬೇಕು. ಅಯ್ಯೋ, ನೀರ್ ಬೇರೆ ಸೇದ್ಬೇಕಾ?
ಶೋ ಎಲೆ 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 ನೀನ್ ಇವತ್ತು ಸ್ಕೂಲ್ಗೆ ಹೋಗ್ಬೇಡ. ನನ್ಗೆ ದೋಸೆ ಹಾಕೊಟ್ಟು ಮಗುನ್ ನೋಡ್ಕೊಂಡು ಮನೇಲೇ ಇರ್ಬೇಕಂತೆ. ಅಮ್ಮ ನಿನ್ ಹತ್ರ ಹೇಳಕ್ ಹೇಳಿದ್ರು. ಇವತ್ತೊಂದಿನ ನೀನ್ ತಿಂದೇ ಇದ್ರೆ ಏನಾಗಲ್ಲ. ನೀನೇ ಮನೇಲಿದ್ದು ಮಗುನ ನೋಡ್ಕೋಬೇಕು. ನಾನ್ ಪರೀಕ್ಷೆಗೆ ಹೋಗ್ಬೇಕು, ನಿನಗೆ ಗೊತ್ತಲ್ವಾ? ಏಯ್, ಗಂಡ್ ಮಕ್ಳು ನೋಡ್ಕೊಳ್ಳಲ್ಲ ಕಣೆ. ಅದೇ ಹೆಣ್ಮಕ್ಳು ಕೆಲ್ಸ. ನನ್ಗೆ ಹಸ್ವಾಗ್ತಿದೆ, ಏನಾದ್ರೂ ಮಾಡ್ಕೊಡು. ಹೌದು, ನಾನೀಗ ಮಾಡಿದ್ರೆ ನೀನ್ ತಿಂತೀಯ. ಬೇಕಾದ್ರೆ ನೀನೇ ಮಾಡ್ಕೊಂಡ್ ತಿನ್ನು. ಏಯ್, ನಾನ್ ಹೇಳೋದ್ ಕೇಳ್ತೀಯಾ ಇಲ್ವಾ? ಇಲ್ಲಾಂದ್ರೆ ಅಮ್ಮ ಹತ್ರ ಹೇಳ್ಬಿಡ್ತೀನಿ. ಅಯ್ಯೋ, ಕಾಗೆ ತರ ಬಟ್ಕೊಂಡು ಮಗುನ ಎಬ್ಸ್ಬಿಟ್ಯಾ. ಮೊದ್ಲು ಹೋಗಿ ನೀನೇ ಮಗುನ ಸಮಾಧಾನ ಮಾಡು. ನಾನೀಗ ಹಾಲು ಕರೆದ ಅವಳಿಗೆ ಕೊಡ್ಬೇಕು. ಬೇಕಾದ್ರೆ ಇವಾಗ ನೋಡ್ತಾ ಇರು. ನಿನ್ಗೆ ಹಸು ಗುದ್ದಿ ನಿನ್ ಕೆಳಗಡೆ ಬೀಳಿಲ್ಲ ಅಂದ್ರೆ ನನ್ನ ಹೆಸರು ಅಪ್ಪುನೇ ಅಲ್ಲ. ಇವನಿಗೆ ಯಾರು ಅಪ್ಪು ಅಂತ ಹೆಸರಿಟ್ಟದ್ದು? ಸುಮ್ನೆ ಅಲ್ಲೇ ಕುತ್ಕೋ, ಹೇಳ್ತಿದ್ದೀನಿ ಆಯ್ತಾ? ಒಂದ್ ಬಕೆಟ್ ನೀರು ಸೇದೋಕೆ ಇಷ್ಟೊತ್ತಾಯ್ತು. ದಿನವೂ ಅಮ್ಮ ಎಷ್ಟು ನೀರು ಸೇದ್ತಾರೆ, ಎಷ್ಟು ಕೆಲಸ ಮಾಡ್ತಾರೆ. ಹ, ಪಾಪ ಅಮ್ಮ. ಹ, ಅಯ್ಯೋ, ತುಂಬಾ ಸುಡ್ತಾ ಇದೆ. ಹೊತ್ತಾಗ್ತಾ ಇದೆ, ತಳ್ಳು ತಳ್ಳು. ಹೋಗು 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 ಹೋಗು. ಸಾಕು ಸಾಕು, ಬಾ. ತಳ್ಕೊ. ಇವತ್ ನಾನೇ ಹಾಲ್ ಕರೆಯೋದು. ಅಮ್ಮ ಅಪ್ಪನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ. ಸ್ವಲ್ಪ ಸಮಾಧಾನವಾಗಿರು, ನನ್ ಬಂಗಾರ ಅಲ್ವಾ? ಅಯ್ಯೋ ದೇವ್ರೆ, ಅವನು ಹೇಳಿದಂಗೆ ಒದ್ದು ಬಿಡ್ತಲ್ವಾ. ಲಕ್ಷ್ಮಿ, ಮಗುವಿಗೆ ಸ್ವಲ್ಪ ಹಾಲು ತಗೋತೀನಿ ಪ್ಲೀಸ್. ನನ್ನ ಚಿನ್ನ ಅಲ್ವಾ? ನನಗೆ ತುಂಬಾ ಕೆಲಸ ಇದೆ, ಸ್ಕೂಲ್ಗೆ ಬೇರೆ ಹೋಗ್ಬೇಕು. ಸ್ವಲ್ಪ ತಡ್ಕೋ. ನನ್ಗೆ ಹೊಟ್ಟೆ ಹಸ್ವಾಗ್ತಿದೆ, ಅದ್ರಲ್ಲಿ ನೀನ್ ಬೇರೆನಾ? ತಗೋ, ಹಿಡ್ಕೋ. ಸುಮ್ನೆ ಅಳ್ತಾನೆ. ಲೇ, ಮಗು ಅಳ್ತದೆ, ಬಂದ್ ನೋಡೆ. ಲಕ್ಷ್ಮಿ, ಅಮ್ಮಂಗೆ ನನ್ ಸಹಾಯ ಮಾಡ್ಬಾರ್ದಂತಲ್ಲ. ನಾನ್ ಚೆನ್ನಾಗಿ ಓದ್ಬೇಕು, ಓದಿ ವಿದ್ಯಾವಂತೆ ಆಗ್ಬೇಕು. ಅದಕ್ಕೇನೆ ನಾನ್ ನಿನ್ನ ಹತ್ರ ಬರೋದಿಲ್ಲ. ಕೋಪ ಮಾಡ್ಬೇಡಮ್ಮ. ಈ ಸಾರಿ ಸ್ವಲ್ಪ ಹಾಲು ತಗೊಳ್ತೀನಮ್ಮ. ಅಲ್ದೆ ಸುಮ್ನೆ ಇರು. ಅಕ್ಕ ಇವಾಗ ಹಾಲ್ ಕರ್ಕೊಂಡ್ ಬರ್ತಾಳೆ. ಹೊಟ್ಟೆ ತುಂಬಾ ಕುಡಿಬಹುದಲ್ವಾ? ಏ, ಮಗುನ ಅಳಿಸ್ಬೇಡಪ್ಪ. ಒಳಗೆ ಬಂದೆ ಅಂದ್ರೆ 4 ಬಾರಿಸ್ತೀನಿ ನಿಂಗೆ. ಅಯ್ಯೋ ದೇವ್ರೆ, ಏನ್ ಇವನ್ ಹೀಗೆ ಮಾಡ್ತಾನೆ? ಇಷ್ಟು ಹಾಲು ಕೊಟ್ಟೆ ಅಲ್ಲ, ಅಷ್ಟೇ ಸಾಕು ಲಕ್ಷ್ಮಿ. ಬೆಲಜಿಸ್ತಾನ್ ಮಾರ್ಗವಾಗಿ ಇಂಡಿಯಾಕ್ಕೆ ಬಂದವರು ತುಂಬಾ ನಾಗರಿಕತೆಯನ್ನು ಉಂಟು ಮಾಡಿದರು. ಒಲೆ ಕೂಡ ಹಚ್ಚಕ್ ಗೊತ್ತಿಲ್ವಾ? ಅಯ್ಯೋ, ಏ ಹೋಗೋ.
4ನೇ ಶತಮಾನದಲ್ಲಿ ಬೆಲೂಚಿಸ್ತಾನ್ ಮಾರ್ಗವಾಗಿ ಆ, ಆ, ಇಂಡಿಯಾಗೆ ಬಂದ ನಾಗರಿಕತೆ ಇಂಡಿಯಾದಲ್ಲಿ ತುಂಬಾ ಶುದ್ಧವಾದ ನಾಗರಿಕತೆ. ಪ್ರಪಂಚದಲ್ಲಿ ತುಂಬಾ ಶುದ್ಧವಾದ ನಾಗರಿಕತೆ. ಬೆಲೂಚಿಸ್ತಾನ್ ಮಾರ್ಗವಾಗಿ ಇಂಡಿಯಾಕ್ಕೆ ಬಂದವರು. ಯಾಕೆ ಹಿಂಗ್ ಓದಿದ್ದೆಲ್ಲ ವಾಂತಿ ಮಾಡ್ತಿದ್ಯಾ? ಹೇಗೂ ನೀನ್ ಇವತ್ ಪರೀಕ್ಷೆಗೆ ಹೋಗೋಕ್ಕಾಗಲ್ಲ. ಇವತ್ ನಿಂಗೆ ಊಟನೇ ಇಲ್ಲ. ಅಂದು ಇಂಡಿಯಾದೊಳಗೆ ಬಂದವರು ಶಿಲ್ಪ ಕಲೆಗಳಲ್ಲೂ ಪೇಂಟಿಂಗ್ ನಲ್ಲೂ ಇದನ್ ಸ್ವಲ್ಪ ಎತ್ಕೊಳ್ಳೆ. ಕಕ್ಕ ಮಾಡ್ಬಿಟ್ಟು. ಏನು ಆ ಕಡೆ ಕರ್ಕೊಂಡು ಹೋಗಿ ತೊಳೆಯೋ, ನನಗೆ ಕೆಲಸ ಇದೆ. ಅವಳು ನಿನ್ನ ತಂಗಿ ಅಲ್ವೇನೋ? ಏಯ್, ನಿಂಗೆ ಎಷ್ಟ್ ಸರಿನೇ ಹೇಳೋದು ಇದು ಹೆಂಗಸ್ರ ಕೆಲ್ಸ ಅಂತ? ನಾನು ನೋಡ್ತಾ ಇದ್ದೀನಿ ಹೆಂಗಸರ ಕೆಲಸ ಅಂತ ಇದೀಯಾ. ನೀನೇನ್ ದೊಡ್ಡ ಗಂಡಸ? ಹೌದು ಕಣೆ, ನನ್ ಗಂಡ್ಸೆ. ಮಾತಾಡದೆ ಎತ್ಕೊಂಡು ಹೋಗೆ. ಇವತ್ ನಿನಗೆ ಊಟನೇ ಇಲ್ಲ, ಉಪವಾಸನೆ. ದೊಡ್ಡ ಗಂಡಸಲ್ವಾ, ನೀನೇ ಅಡಿಗೆ ಮಾಡ್ಕೊಂತೀನು. ಅಳ್ಬೇಡಮ್ಮ ಕಂದ, ಅಳ್ಬೇಡ. ಅಯ್ಯೋ, ಅಕ್ಕ ಹಾಲು ಆರಿಸಿ ಇಟ್ಟಿದ್ದೀನಿ, ಈಗ ಕೊಡ್ತೀನಿ, ಅಳ್ಬೇಡ. ನಂಗ್ ತುಂಬಾ ಹಸ್ವಾಗ್ತಿದೆ. ತಿನ್ನಕ್ಕೇನಾದ್ರೂ ಕೊಡ್ತೀಯಾ ಇಲ್ವಾ? ನನ್ ಕೈಲಿ ಆಗಲ್ಲ, ಹೋಗೋ. ಈ ಹಾಲು ಮಗು ಕೊಟ್ರೆ ತಾನೇ ಅವಳು ಸ್ಕೂಲ್ಗೆ ಹೋಗ್ತಾಳೆ. ಇವಳು ಹೆಂಗ್ ಕೊಡ್ತಾಳೆ ಅಂತ ನಾನು ನೋಡ್ತೀನಿ. ಅಳ್ಬೇಡ, ಮುಗೀತು. ಏ, ಮಗುಗಂತ ಇಟ್ಟಿದ್ದ ಹಾಲು ಏನ್ ಮಾಡ್ತಾ ಇಲ್ಲ, ಇದೀಯ? ಸ್ವಲ್ಪ ಇಟ್ಟಿದ್ದೀನಿ. ನೀನ್ ಹೆಂಗ್ ಸ್ಕೂಲ್ಗೆ ಹೋಗ್ತೀಯಾ? ನಾನಿದ್ರೆ ತಾನೇ ನನ್ ಹತ್ರ ಮಗು ಕೊಟ್ಟು ಹೋಗ್ತೀಯಾ? ಅಯ್ಯೋ ದೇವ್ರೇ, ನಾನ್ ಏನ್ ಮಾಡ್ಲಿ? ಮಗುನ ಯಾರ ಹತ್ರ ಬಿಡೋದು? ನಾನ್ ಹೇಗೆ ಹೋಗೋದು? ಈ ಸಮಯದಲ್ಲಿ ಅವನು ಹೀಗೆ ಮಾಡ್ಬಿಟ್ನಲ್ಲ. ಅಯ್ಯೋ, ಟೈಮ್ ಬೇರೆ ಆಗ್ತಾ ಇದೆ. ಅಯ್ಯಯ್ಯೋ. ಪಾಪು, ನಿಂತ್ಕೋ. ಇದನ್ನ ಇಟ್ಕೋ. ಬಾ. ಅಯ್ಯೋ, ಟೈಮ್ ಆಗೋಯ್ತು. ಮಲರಕ್ಕ, ಏನಿಲ್ಲ. ಅಮ್ಮ ಅಪ್ಪಂಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋಗಿದ್ದಾರೆ. ಈ ಅಪ್ಪನು ಯಾಮರ್ಸಿ ಎಲ್ಲೋ ಹೋಗ್ಬಿಟ್ಟ. ಮನೇಲಿ ಯಾರು ಇಲ್ಲ. ಸ್ವಲ್ಪ ಹೊತ್ತು ಮಗುನ ನೋಡ್ಕೋತೀರಾ? ಇಲ್ಲಿ ನೋಡು, ಎಷ್ಟೊಂದು ಬಟ್ಟೆ ಇದೆ. ಇದನ್ನೆಲ್ಲ ಒಗ್ದು ಒಣಗಿಸಿ ಇಸ್ತ್ರಿ ಮಾಡಿ ಗೌಡ್ರ ಮನೆ ಕೊಡ್ಬೇಕು. ನನಗಿವತ್ತು ಕೊನೆ ಪರೀಕ್ಷೆ ಅಕ್ಕ. ಇವತ್ತು ಪರೀಕ್ಷೆ ಬರೀಲಿಲ್ಲ ಅಂದ್ರೆ ಇಷ್ಟು ದಿನದ ಕಷ್ಟ ವೇಸ್ಟ್ ಆಗತ್ತೆ. ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಿದ್ಯಾ? ಬರೀ 2 ಗಂಟೆ ಮಗುನ ಸ್ವಲ್ಪ ನೋಡ್ಕೊಳ್ಳಿ, ನಾನ್ ಪರೀಕ್ಷೆಗೆ ಹೋಗಿ ಬಂದ್ಬಿಡ್ತೀನಿ. ಅಯ್ಯೋ, ಈ ಕೆಲ್ಸ ಎಲ್ಲ ಮುಗಿಸ್ಲಿಲ್ಲ ಅಂದ್ರೆ ಅಮ್ಮ ನನ್ನನ್ನು ಸಾಯಿಸ್ಬಿಡ್ತಾರೆ. ಪ್ಲೀಸ್ ಅಕ್ಕ. ಸರಿ, ನೀನ್ ಬೇಕಾದ್ರೆ ಅಮ್ಮನ ಹತ್ರ ಮಾತಾಡು. ಬಾ ಪುಟ್ಟ, ಬಾ ಬಾ ಬಾ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಬೇಗ ಬಾಕ. ಇವತ್ ಪರೀಕ್ಷೆ ಅಂತ ಅಮ್ಮನ ಹತ್ರ ಹೇಳ್ಬೇಡ. ಹೆಣ್ಮಕ್ಳಿಗೆ ಯಾಕೆ ಓದು ಅಂತ ಅಮ್ಮ ಬೈತಾರೆ. ಆಮೇಲೆ ಹೊರಗಡೆ ಪ್ರಪಂಚದಲ್ಲಿ ಯಾರ್ಯಾರು ಏನೇನ್ ಓದ್ತಾ ಇದಾರೆ ಅಂತ ಅಮ್ಮಂಗ್ ಗೊತ್ತೇ ಇಲ್ಲ. ಎಲೆ, ನಮ್ಮಪ್ಪ ಪ್ರಾಣದಿಂದ ಇದ್ದಿದ್ರು ನನ್ನನ್ನು ಓದಿಸ್ತಿದ್ರ ಅಂತ ಗೊತ್ತಿಲ್ಲ. ನೀನ್ ಅದೃಷ್ಟವಂತೆ. ನಿನ್ನ ಓದ್ಸೋದಕ್ಕೆ ನಿನ್ಗೆ ನಿಮ್ಮಪ್ಪ ಇದ್ದಾರೆ. ಬೇಗ ಬಾಕ. ಬಾ.
ಇರು ಇರು. ಅಮ್ಮ ಹತ್ರ ಅಪ್ಪನ್ ನೋಡಕ್ ಹೋಗ್ತಿದೀನಿ ಅಂತ ಮಾತ್ರ ಹೇಳು. ನೀನ್ ಸ್ಕೂಲ್ಗೆ ಹೋಗೋದು ಹೇಳ್ಬೇಡ, ಸರಿನಾ? ಸರಿಕಾ. ಬಾ. ಅಮ್ಮ, ಎಲೆ ಅಪ್ಪನ್ ಕರ್ಕೊಂಡು ಅವ್ರಮ್ಮ ಆಸ್ಪತ್ರೆಗೆ ಹೋಗಿದಾರಮ್ಮ. ಇವಳು ಗಂಜಿ ತಗೊಂಡ್ ಹೋಗ್ಬೇಕಂತಮ್ಮ. ಸ್ವಲ್ಪ ಹೊತ್ತು ಮಗು ನೋಡ್ಕೊಳಕ್ ಹೇಳಿದ್ಲು. ಏಯ್, ಏನಾಯ್ತು ಅವ್ರ ಅಪ್ಪಂಗೆ? ಏನೋ ಏಟಾಗಿದ್ಯಂತಮ್ಮ. ಹೌದು, ನೀ ಏನೋ ಓದ್ತಾ ಇದ್ದೆಲ್ಲ, ಮುಗ್ದೋಯ್ತಾ? ಹಾ, ಇವತ್ತು ಪರೀಕ್ಷೆ ಬರ್ದ್ರೆ ಮುಗಿಯುತ್ತೆ. ಮತ್ತೆ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳ್ದೆ? ಹೌದು, ಪರೀಕ್ಷೆಗೆ ಆಮೇಲೆ ಆಸ್ಪತ್ರೆಗೆ. ಇಲ್ಲ, ಏನೇ ತಡವರ್ಸ್ತೀಯಾ? ಇದಕ್ಕೆ ಯಾರನ್ನ ಏಮಾರ್ಸಕ್ ನೋಡ್ತೀಯಾ? ಅವಳ ಪರೀಕ್ಷೆ ಬರೆದ್ರೇನು, ಇಲ್ಲ ಅಂದ್ರೆ ನಮ್ಗೇನು? ಏಯ್, ಒದ್ದೆ ಬಟ್ಟೆ ಒಣಗಿದ್ರೇನೆ ನಮ್ ಹೊಟ್ಟೆ ತುಂಬೋದು. ಮಗುನ ಅವಳ ಹತ್ರ ಕೊಟ್ಬಿಟ್ಟು ಹೋಗು ಹೋಗು ಅಂತ ಹೇಳದ್ನಲ್ಲ. ಅಕ್ಕ, ಸ್ವಲ್ಪ ಆದ್ರೂ ಬುದ್ಧಿ ಇದೆಯೇನೆ? ಯಾಕೆ ಹಿಂಗ್ ಮಾಡ್ದೆ? ನೀನೇ ಸಿಗಾಕಿಸ್ಕೊಂಡ್ಬಿಟ್ಟೆ. ನೀನ್ ಓದ್ಬೇಕು ಅಂತ ತಾನೇ ನಾನ್ ಬಂದೆ. ಹೋಗೆ. ಅಳ್ಬೇಡಮ್ಮ, ನಾನ್ ಚೆನ್ನ ಅಲ್ವಾ? ಅಕ್ಕ, ಅಕ್ಕ, ಅಯ್ಯೋ ಯಾರು ಇಲ್ವಾ? ಶೈಲಜಕ್ಕ, ಶೈಲಜಕ್ಕ, ಸುಮಂತ್ಯಕ್ಕ, ಸುಮಂತ್ಯಕ್ಕ, ಅಕ್ಕ ಇಲ್ವಾ? ಏನು? ಬೇಗ ಅಕ್ಕನ ಕರೀರಿ. ಅಕ್ಕ ಮದ್ವೆ ಮನೆಗೆ ಹೋಗಿದ್ದಾಳೆ. ಏನ್ ಬೇಕು? ಬಾ ಬಾ ಇಲ್ಲಿ. ಏ, ಎಲ್ಲಿ ಹೋಗ್ತಿದ್ಯಾ? ಏ ವಾಗೆಲೆ. ಇಲ್ಲಾದ್ರೂ ಯಾರಾದ್ರೂ ಇರ್ತಾರಾ? ರಮಣಿ ಅಕ್ಕ. ಯಾರು? ಅಕ್ಕ. ಏನು? ಅಕ್ಕ, ಅಕ್ಕ, ಅಪ್ಪಂಗೆ ದಿಢೀರಂತ ಮೈ ಹುಷಾರಿಲ್ದೆ ಹೋಯ್ತು. ಅಮ್ಮ ಅವರನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ.
ಇವತ್ತು ಕೊನೆ ಪರೀಕ್ಷೆ ಅಕ್ಕ. ನೀವು ಮಗುನ ಸ್ವಲ್ಪ ಹೊತ್ತು ನೋಡ್ಕೊಂಡ್ರೆ ಪರೀಕ್ಷೆ ಮುಗ್ದ ತಕ್ಷಣ ನಾನು ಬಂದ್ಬಿಡ್ತೀನಕ್ಕ. ಹೌದಮ್ಮ ಹೌದು, ನನಗ್ ಬೇರೆ ಕೆಲ್ಸನೇ ಇಲ್ಲ. ಮಗು ಆಗ್ಲಿಂದ ಹತ್ತು ಇವಾಗ ತಾನೇ ಸುಮ್ನೆ ಆಗಿದೆ. ಈ ಮಗು ಯಾವಾಗ ಅಳುತ್ತೋ ಯಾವಾಗ ಸುಮ್ನಿರುತ್ತೋ ಹೇಳಕ್ಕೆ ಆಗಲ್ಲ. ನೀನ್ ಹೋಗಮ್ಮ. ಏ ಅಲ್ ನೋಡು, ಮಗುನೆಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ? ಏಯ್, ಪರೀಕ್ಷೆಗೆ ಟೈಮ್ ಆಗ್ತಾ ಇದೆ, ಏನ್ ಮಾಡ್ತಿದ್ವಿ? ಅದೇ ಕಣೆ, ಮಗುನ ಯಾರ ಕೈಲಾದ್ರೂ ಕೊಟ್ಬಿಟ್ಟು ಬರ್ಬೇಕು. ಜನನ ಹುಡುಕ್ತಾ ಇದ್ದೀನಿ. ಚೆನ್ನಾಗಿ ಹುಡುಕ್ತಿದ್ಯಾ? ಅಪ್ಪನ್ ಕರ್ಕೊಂಡು ಅಮ್ಮ ಆಸ್ಪತ್ರೆಗೆ ಹೋಗಿದ್ದಾರೆ. ನನ್ ತಮ್ಮನು ಕೋಪಿಸ್ಕೊಂಡು ಹೋಗ್ಬಿಟ್ಟ. ಪಾಪುನ ನೋಡ್ಕೊಳಕ್ಕೆ ಯಾರು ಇಲ್ಲ. ಟೈಮ್ ಆಗ್ತಾ ಇದ್ದೇನೆ, ಈಗ ಏನ್ ಮಾಡ್ತೀಯಾ? ಮಗುನ ಯಾರಿಗಾದ್ರೂ ಕೊಟ್ಬಿಟ್ಟೆ ಬರ್ಬೇಕು. ನೀವ್ ಹೋಗಿ ನಾನ್ ಬರ್ತೀನಿ. ಸರಿ ಬಾ. ಸರಿ, ಬೇಗ ಬಂದ್ಬೇಡ ನೀನು. ಹಾ, ಬರ್ತೀನಿ. ತಗೊಮ್ಮ, ಕುಡಿ ಕುಡಿ. ಸ್ವಲ್ಪನೇ ಇದೆಮ್ಮ, ಕುಡಿ ಕುಡಿ ಕುಡಿ. ಕುಡಿ. ಅಕ್ಕ ಪರೀಕ್ಷೆಗೆ ಹೋಗ್ಬೇಕು. ನಾನ್ ಚಿನ್ನ ಅಲ್ವಾ, ನಿದ್ದೆ ಮಾಡಮ್ಮ. ಅಕ್ಕಗೆ ಪರೀಕ್ಷೆಗೆ ಹೊತ್ತಾಯ್ತಮ್ಮ. ಅಕ್ಕ ಬೇಗ ಬಂದ್ಬಿಡ್ತೀನಿ. ಅಕ್ಕ ಒಂದು ಟೀ ಒಂದು ಹಾಕಮ್ಮ. ಟೀ ಇಲ್ಲಪ್ಪ. ಏನಕ್ಕ ಬೆಳಗ್ಗೆ ಹಿಂಗೆ ಹೇಳ್ತೀಯಲ್ಲ? ಒಂದ್ ಟೀ ಹಾಕಿ. ಹಾಲೇ ಇನ್ನೂ ಬಂದಿಲ್ಲಪ್ಪ. ಏನಕ್ಕ ಟೀ ಇಲ್ಲ ಅಂತ ಹೇಳ್ತಾರೆ? ಆ? ಏನು ಟೀ ಮಾಡೋಕೆ ಹಾಲು ಬೇಡವಾ? ಬೆಳಗ್ಗೆಯಿಂದ ನಿಮ್ಮಕ್ಕ ಇನ್ನೂ ಹಾಲೇ ತಂದ್ಕೊಟ್ಟಿಲ್ಲ. ಎಷ್ಟೊತ್ತಿನಿಂದ ಹಾಲು ತರ್ತಾಳೆ ಅಂತ ಕಾಯ್ತಾ ಇರೋದು. ಅವರು ನನ್ನನ್ನು ಕೇಳ್ದಲೆ ದುಡ್ಡು ಕೊಟ್ಬಿಟ್ರು. ಏನು ಅಂದ್ಕೊಂಡಿದ್ದೀರಾ ನೀವೆಲ್ಲ? ಅವಳ ಗಂಡಂಗೆ ಏನಾದರೂ ಆದರೆ ನನಗೇನಯ್ಯ? ನನಗೀಗ ಹಾಲು ತಂದ್ಕೊಡ್ಬೇಕು. ಅಪ್ಪ ನಿದ್ದೆ ಮಾಡ್ತು.
ಚೆನ್ನಾಗಿ ನಿದ್ದೆ ಮಾಡು. ಅಕ್ಕ ಬೇಗ ಬಂದ್ಬಿಡ್ತೀನಿ. ಅಮ್ಮ ತಾಯಿ, ನಾನು ಹೋಗಿ ಪರೀಕ್ಷೆ ಬರೆದು ಬರ್ತೀನಿ. ನಾನು ಬರೋವರೆಗೂ ಪಾಪುನ ನೀನೇ ಭದ್ರವಾಗಿ ನೋಡ್ಕೋಬೇಕು. ಏನೇ ಎಲೆ ಇನ್ನೂ ಬರ್ಲಿಲ್ಲ? ಗೊತ್ತಿಲ್ಲ ಕಣೆ, ಏನಾಯ್ತು ಅವಳಿಗೆ? ಮಗು ನೋಡ್ಕೊಳಕ್ಕೆ ಯಾರು ಸಿಕ್ಲಿಲ್ವೋ ಏನೋ. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಥೂ, ನೀ ಎಲ್ಲಿಗ್ ಬೇಕಾದ್ರೂ ಹೋಗು, ನನಗೀಗ ಹಾಲ್ ಬೇಕು. ಅಕ್ಕ, ನಾನು ಹೇಳಿದ್ನಲ್ವಾ, ಅಮ್ಮ ಇಲ್ಲಿಲ್ಲ. ನನಗೆ ಹಾಲು ಕರಿಯೋಕೆ ಗೊತ್ತಿಲ್ಲ. ಆಹಾಹಾ, ಹಾಲ್ ಕರಿಯಕ್ ಗೊತ್ತಿಲ್ವಾ? ಮತ್ತೇನಿಕ್ಕೆ ನಿಮ್ಮಮ್ಮ ಮಗನ್ ಕೈಲಿ ಹೇಳ್ ಕಳ್ಸಿ ನನ್ ಗಂಡನ ಹತ್ರ ದುಡ್ಡಿಸ್ಕೊಂಡ್ಲು. ನನ್ ಗಂಡನು ಏನು ಎತ್ತ ಏನು ಕೇಳ್ದಲೆ ಕೊಟ್ಬಿಟ್ರು ದುಡ್ಡನ್ನ. ಇದುವರೆಗೂ ಅಂಗಡಿಗೆ ಹಾಲ್ ಬರ್ಲಿಲ್ಲ. ಎಷ್ಟು ಜನ ಟೀ ಇಲ್ಲ ಅಂತ ವಾಪಸ್ ಹೋಗ್ತಾ ಇದಾರೆ ಗೊತ್ತಾ? ಒಂದು, ನನಗೀಗ ಹಾಲ್ ಬೇಕು, ಇಲ್ಲ ಇಸ್ಕೊಂಡ್ ದುಡ್ಡು ಬರ್ಬೇಕು. ಎರಡರಲ್ಲಿ ಯಾವ್ದಾರು ಒಂದು ನನಗೆ ಸಿಗ್ಲೇಬೇಕು. ನಿಜವಾಗ್ಲೂ ನನಗೆ ಹಾಲು ಕರಿಯೋಕೆ ಬರಲ್ಲಕ್ಕ. ನನ್ನ ಹತ್ರ ದುಡ್ಡು ಇಲ್ಲ. ನನಗೆ ಸ್ಕೂಲ್ಗೆ ಹೋಗೋಕೆ ಟೈಮ್ ಆಯ್ತು. ಇವತ್ತು ಕೊನೆ ಪರೀಕ್ಷೆ, ನಾನು ಹೋಗ್ಬೇಕಕ್ಕ. ಏಯ್, ನಿಂತ್ಕೊಳೆ. ನನ್ ಪಾಡಿಗೆ ನಾನ್ ಹೇಳ್ತಾನೆ ಇದೀನಿ, ನಿನ್ ಪಾಡಿಗೆ ನೀ ಹೋಗ್ತಾ ಇದೀಯಾ? ನಾನೇನ್ ನಿನಗೆ ಹುಚ್ಚಿ ತರ ಕಾಣಿಸ್ತಿದ್ದೀನಾ? ಮೆಲ್ಲ ಮಾತಾಡಿ ಅಕ್ಕ, ಮಗು ಎದ್ಬಿಡುತ್ತೆ. ಹಾ, ಅಯ್ಯೋ ಪಾಪಿ, ಮಗುನ ಒಳಗಡೆನೆ ಬೀಗ ಹಾಕಿ ಬಿಟ್ಬಿಟ್ಟು ಸ್ಕೂಲ್ಗೆ ಹೋಗ್ತಿದ್ಯಾ? ಎಷ್ಟು ಧೈರ್ಯ ಇರ್ಬೇಕು ನಿನಗೆ. ನೀ ಏನ್ ಬೇಕಾದ್ರೂ ಮಾಡ್ಕೊ, ಮೊದ್ಲು ನನ್ಗೆ ಹಾಲ್ ಬೇಕು. ನಿನಗ್ ಕರಿಯೋಕ್ ಬರಲ್ಲ ಅಲ್ವಾ? ನಾ ಹೇಳ್ಕೊಡ್ತೀನಿ ಬಾ. ಹಾಗಾದ್ರೆ ನೀವೇ ಹೋಗಿ ಹಾಲು ಕರ್ಕೊಳ್ಳಿ. ಏನ್ ಹೇಳಿದ್ರುನು ಎದ್ರು ಮಾತಾಡ್ತೀಯಾ? ತಲೆ ಮೇಲೆ 2 ಬಾರಿಸ್ತೀರ ನೋಡು. ಬಾರೆ. ಈ ಸ್ಟೂಡೆಂಟ್ ಅಲ್ಲಿ? ಅವಳು ಇನ್ನೇನ್ ಬಂದ್ಬಿಡ್ತಾಳೆ ಟೀಚರ್. ಎಕ್ಸ್ಕ್ಯೂಸ್ ಮೀ ಟೀಚರ್, ಆ ಮೀನಾ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಕೇಳಿ. ಮೀನಾ, ಎಲೆ ಎಲ್ಲಿ? ಸರ್, ಅವ್ರ ಅಪ್ಪಂಗೆ ಮೈಗೆ ಹುಷಾರಿಲ್ಲ. ಅವ್ರಮ್ಮ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಮಗುನ್ ನೋಡ್ಕೊಳಕ್ಕೆ ಯಾರೂ ಇಲ್ಲದೆ ಇರೋದ್ರಿಂದ ಯಾರತ್ರ ಕೊಟ್ಬಿಟ್ ಬರ್ತೀನಿ ಅಂತ ಹೇಳಿದ್ಲು. ಟೀಚರ್, ಒಂದು 10 ನಿಮಿಷ ಬಿಟ್ಟು ಎಕ್ಸಾಮ್ ಶುರು ಮಾಡೋಣವಾ? ಸರ್, ಈ ಸ್ಕೂಲ್ನಲ್ಲಿ ಮೊದಲನೇ ವಿದ್ಯಾರ್ಥಿ ಇನ್ನೂ ಬಂದಿಲ್ಲ. ಮೊದಲನೇ ವಿದ್ಯಾರ್ಥಿನ ನೋಡ್ಕೊಂತೀನಿ. ಸರ್, ಕರೆಕ್ಟಾಗಿ 10 ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕು ಸರ್. ಗೊತ್ತು ಟೀಚರ್, ಒಂದು ರಿಕ್ವೆಸ್ಟ್ ಆಗಿ ಕೇಳ್ತಾ ಇದ್ದೀನಿ. ಸರ್, ಒಬ್ಬ ಸ್ಟೂಡೆಂಟ್ಗೋಸ್ಕರ ಎಕ್ಸಾಮ್ ಮುಂದಕ್ಕೆ ಹಾಕಕ್ಕಾಗತ್ತಾ? ನಾಳೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾನಲ್ವಾ ಉತ್ತರ ಹೇಳ್ಬೇಕು? ಎಲ್ಲಾ ಸಬ್ಜೆಕ್ಟ್ 100ಕ್ಕೆ 100 ತಗೊಳ್ಳೋಳು ಸರಿಯಾದ ಟೈಮಲ್ಲೇ ಬಂದ್ಬಿಡ್ತಾಳೆ ಯಾವಾಗ್ಲೂ. ಇವತ್ತು ಏನಾಯ್ತೋ ಗೊತ್ತಿಲ್ಲ. ನನಗಾಗ ಒಂದು 10 ನಿಮಿಷ. ನೀವ್ ಹೇಳೋದು ನನ್ಗೆ ಅರ್ಥ ಆಗತ್ತೆ ಸರ್, ಆದ್ರೆ ಪ್ಲೀಸ್ ಮೇಡಮ್, ಒಂದು ರಿಕ್ವೆಸ್ಟ್ ಆಗಿ ಕೇಳ್ತೀನಿ. ಸರಿ, 10 ನಿಮಿಷನೇ ನೋಡ್ಕೊಳ್ಳಿ. ಸರಿ ಟೀಚರ್.
ಹ್ಮ್ ಅಕ್ಕ ಟೈಮ್ ಎಷ್ಟಕ್ಕ? ಥು. ಹಾ ನೆನ್ನೆ ಇತ್ತಲ್ಲ ಅದೇ ಸಮಯನೇ. ಏನು ಮುಹೂರ್ತ ಸಮಯ ನೋಡಿ ಹಾಲ್ ಕರಿತೀಯಾ? ಏನೇ ಕತ್ತೆ, ಹೀಗೇನ ಹಾಲ್ ಕರಿಯೋದು? ಪಳಗಿದ ಹಸುನ ಹೊಸ ಹಸುವಿನ ತರ ಭಯ ಬೀಳಿಸ್ತೀಯಾ? ನಾನ್ ಹೇಳಿದ್ದಲ್ಲಕ್ಕ, ಅಮ್ಮ ಬಿಟ್ಟು ಬೇರೆ ಯಾರ ಪಕ್ಕದಲ್ಲಿ ಹೋದ್ರು ಹಸು ಒದಿಯತ್ತೆ. ಸ್ಕೂಲ್ನಲ್ಲಿ ಓದ್ತೀಯಲ್ಲ, ನೀನು ಈ ಕೆಲಸ ಎಲ್ಲ ಮಾಡ್ತೀಯಾ? ಏನೇ ನಿನ್ನ ಅವತಾರನ ನಾನು ನೋಡ್ತಾನೆ ಇದ್ದೀನಿ. ಏನೇ ನಟಿಸ್ತೀಯಾ? ಮೊದ್ಲು ನನ್ಗೆ ಹಾಲ್ ಕರ್ಕೊಟ್ಟು ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗು. ಏನೇ ನೋಡ್ತಾ ಇದೀಯಾ? ಬೇಗ ಹಾಲ್ ಕರಿ. ಸೈಲೆನ್ಸ್. ಅಯ್ಯಯ್ಯೋ, ಹಾಲ್ ಕರಿಯೋದಕ್ ಗೊತ್ತಿಲ್ವಂತೆ. ಏನೂ ಗೊತ್ತಿಲ್ದೇ ಇರೋ ಮಗು ನೋಡು. ಹೋಗೆ ಹಾಲ್ ಕರ್ದ್ಕೊಡೆ. ನಾಟಕ ನನ್ನ ಹತ್ರನೇ ಆಡ್ಬೇಡ. ನಂಗ್ ಗೊತ್ತಿಲ್ವಾ? ನಿಮ್ಮಪ್ಪನನ್ನೇ ನಾನ್ ಬಿಡೋಲ್ಲ. ಥೂ. ಅಯ್ಯೋ ಪಾಪು, ಪಾಪು ಅಯ್ಯೋ ಅಯ್ಯೋ ದೇವ್ರೆ, ನಾನೇನ್ ಮಾಡ್ಲಿ? ಇದನ್ನೆಲ್ಲ ಇಟ್ಬಿಟ್ಟು ಹೋಗಿದ್ನಲ್ಲ,
ಅಳ್ಬೇಡ ಅಳ್ಬೇಡ. ಅಕ್ಕ ಬಂದ್ಬಿಟ್ನಲ್ಲ, ಅಕ್ಕ ಬಂದ್ಬಿಟ್ಟೆ. ಏನೂ ಆಗಿಲ್ಲ, ಏನಿಲ್ಲ, ಅಳ್ಬೇಡ ಅಳ್ಬೇಡಮ್ಮ, ಏನಾಗಿಲ್ಲ, ಅಳ್ಬೇಡ. ಅಮ್ಮ ಈಗ ಬಂದ್ಬಿಡ್ತಾರೆ, ಅಳ್ಬೇಡ. ಏನಕ್ಕ ಹಾಲು ಸಿಕ್ತಾ? ಹಾ ಮಣಿಕಂಠ, ಹ್ಮ್ ನೀನ್ ಹೇಳ್ದಾಗೆ ನಾ ಅವಳು ಕತ್ ಹಿಡ್ಕೊಂಡೆ. ಹ್ಮ್ ಸ್ಕೂಲ್ಗೆ ಹೋಗ್ಬೇಕು, ಹಾಲ್ ಕರಿಯೋದು ಗೊತ್ತಿಲ್ಲ ಅಂತ ಹ್ಞೂ ಅಂದ್ಲು. ಆ. ಆದ್ರೆ ನಾ ಜಗ್ಲೇ ಇಲ್ಲ. ಇನ್ನು ನೀನಾಯ್ತು ಅವಳಾಯ್ತು. ಬರ್ಲಾ? ಹಾ. ಸರಿ ಅಕ್ಕ. ಹೇಗೆ ಅವಳು ಪರೀಕ್ಷೆಗೆ ಹೋಗ್ತಾಳ ನಾನು ನೋಡ್ತೀನಿ. ಏನೇ ಸ್ಕೂಲ್ಗೆ ಹೋಗ್ತಾ ಇದೀಯಾ? ಹೌದು. ನಿಮ್ಮಪ್ಪ ಅಲ್ಲಿ ಸಾಯ್ತಾ ಇದ್ದಾನೆ. ಹೇ ಬಾಯ್ ಮುಚ್ಚು, ಅಪ್ಪಂಗೆ ಏನಾಗಲ್ಲ. ಅದನ್ನ ಆಮೇಲೆ ನೋಡ್ಕೊಳ್ಳೋ ಕಣೆ. ನೀನ್ ಇವತ್ ಸ್ಕೂಲ್ಗೆ ಹೋಗ್ಬಾರ್ದು. ಅದನ್ನ ಹೇಳೋಕೆ ನೀನ್ ಯಾರು? ನಿನ್ ಮಾವ ಕಣೆ, ನಿನ್ನ ಮದುವೆ ಆಗೋನು. ಅದು ನಡೆಯೋದಿಲ್ಲ. ಯಾಕೆ ನಡೆಯಲ್ಲ? ಪ್ರತಿ ದಿನ ನಿನ್ ಮೇಲೆ ನಾನು ಆಸೆನ ಬೆಳೆಸ್ಕೊಂಡೇ ಬರ್ತಾ ಇದ್ದೀನಿ. ನಿನ್ ಕೂದಲನ್ನ ಬೆಳೆಸ್ಕೊಂಡ್ಯಾ, ಅದಕ್ಕೆ ನಾನೇನ್ ಮಾಡೋದು? ಮದ್ವೆ ಆಗೋಳು ಅಂತ ನೋಡ್ತಾ ಇದ್ದೀನಿ. ನನ್ ಮನ್ಸಲ್ಲಿ ನೀನ್ ಇಲ್ವೇ ಇಲ್ಲ. ಒಬ್ರ ನೋಡಿದ್ರೆ ಇಷ್ಟ ಆಗ್ಬೇಕು, ಇಲ್ಲ ಬೇಜಾರಾಗ್ಬೇಕು. ನೀನ್ ನೋಡಿದ್ರೆ ನಂಗೆ ಜಿಗಪ್ಸೆ ಆಗತ್ತೆ. ಅಸಹ್ಯನ ತೊಳಿಬಹುದು, ಜಿಗಪ್ಸೆನ ತೊಳಿಯೋಕಾಗತ್ತಾ? ಏನೇ ನನ್ನ ನೋಡಿದ್ರೆ ನಿಂಗೆ ಅಷ್ಟು ಕೇವಲ ಅನ್ಸ್ತಾ ಇದ್ಯಾ? ನನ್ನ ಅಕ್ಕ ನೋಡಿದ್ಯಾ? ನನ್ನ ಅಕ್ಕ ನೋಡಿದ್ಯಾ ನೀನು? ಅಪ್ಪ, ಬೇಡ್ವೋ, ಬೇಡ್ವೋ? ನಾನ್ ಹೇಳೋದು ಕೇಳಪ್ಪ. ನೀನ್ ಬೆಳ್ಸಿದ್ ಮಾವನ ಮೇಲೆ ಕೈ ಮಾಡ್ತೀನೋ? ಬೇಡ. ಇವತ್ ನೀನ್ ಸತ್ತ ಕಣ ನನ್ನ ಕೈಲಿ. ಅಮ್ಮ, ಅವನನ್ನ ಬಿಟ್ಬಿಡಿ. ಚಿಕ್ಕ ಹುಡುಗಂತನ ನೋಡ್ದೆ ನಿನ್ನ ಕೋಪನ ಯಾಕೆ ತೋರಿಸ್ತಾ ಇದೀಯಾ? ನಿನ್ನನ್ನು ಹೇಗೆ ನಾನು ನಂಬಿ ಮದುವೆ ಆಗೋದು? ಮಾಮ, ಅವನಿಗೆ ಏನಾದ್ರೂ ಮಾಡಿದ್ರೆ, ನನ್ನ ಸ್ಕೂಲ್ಗೆ ಹೋಗೋದನ್ನು ತಡಿದ್ರೆ, ಆಮೇಲೆ ನನ್ನ ಹೆಣನೇ ನೋಡ್ತೀಯ. ಅಪ್ಪು, ನಿನ್ಗೇನಾದ್ರೂ ಆಯ್ತಾ? ನನ್ನ ಅಕ್ಕನ ಮೇಲೆ ಏನಾದ್ರು ಕೈ ಹಾಕಿದ್ರೆ ಇನ್ನೊಂದ್ಸರಿ ಈ ಮನೆಗೆ ಬರಕ್ ಬಿಡಲ್ಲ. ಹೋಗೋ ಹೋಗೋ, ನಮ್ಮ ಮನೆ ಕಡೆ ಬರ್ಬೇಡ. ಹೋಗೋ. ಟೀಚರ್, ಅಮ್ಮ ಬಂದ್ಬಿಡ್ತಾರಮ್ಮ. ಎಲೆ, ಹಾ, ನಾನ್ ಮಗು ನೋಡ್ಕೊಂತೀನಿ, ನೀನ್ ಸ್ಕೂಲ್ಗೆ ಹೋಗು.
ಏನು ಪರೀಕ್ಷೆಗೆ ಹೋಗ್ತಿದ್ಯಾ? ಬೇಡ, ನಿನಗೆ ಮಾತ್ರ ಇವತ್ತು ಲೀವ್ ಕೊಟ್ಟಾಯ್ತು. ಮನೆಗೆ ಹೋಗು. ಏಯ್, ಏನು ಹೇಳಿದ ಮಾತು ಕೇಳಲ್ವಾ? ಬಿಡೋದಕ್ಕ ಹಿಡ್ಕೊಂಡಿರೋದು. ಬಾ. ಈ ಸಾರಿ ನನ್ನ ಮಗಳೇ ಫಸ್ಟ್ ಬರಬೇಕು. ಇವತ್ತು ನಿನ್ನ ಪರೀಕ್ಷೆ ಬರೆಯಕ್ಕೆ ಹೋಗ್ಬಾರ್ದು. ಹೋದ್ರೆ ಕೊಂದು ಬಿಡ್ತೀನಿ. ನೀನ್ ಹೋಗಮ್ಮ, ಯಾರು ತಡಿತಾರೆ ಅಂತ ನಾನು ನೋಡ್ತೀನಿ. ಏಯ್, ನೀನಾ? ಹೋಗಮ್ಮ, ಹೋಗಿ ಪರೀಕ್ಷೆ ಬರೀ ಹೋಗು. ನನ್ ಮೇಲೆ ಕೈ ಇಟ್ಟಿದ್ರು ನಾನು ಸುಮ್ಮನೆ ಇರ್ತಿದ್ದೆ, ಆದ್ರೆ ನನ್ನ ಜೀವದ ಮೇಲೆ ಕೈ ಇಟ್ಬಿಟ್ಟಲ್ಲ, ನಿನ್ನ ಬಿಡಲ್ಲ. ಏಯ್, ಹಿಡ್ಕೊಂಡ್ರ ಅವಳನ್ನ. ಏಯ್ ನಿಲ್ಸು. ಏಯ್, ಇಟ್ಕೊಳ್ರೋ. ಏಯ್, ಇರೋ. ನೀನ್ ಹೋಗಮ್ಮ. ಏಯ್, ಹೊಡಿಬೇಡ. ಏಯ್, ಏ ಇಲ್ಲೇ ನಿಂತ್ಕೊಳ್ಳೆ ಅಲ್ಲಿ. ಯಾವಾಗ್ಲೂ ನೀನ್ ಫಸ್ಟ್ ರ್ಯಾಂಕ್ ತಗೊಂತೀಯ ಅಂತ ಅಹಂಕಾರ ಪಡ್ಬೇಡ. ಈ ಪರೀಕ್ಷೆಯಲ್ಲಿ ನೀನು ಪಾಸು ಆಗಲ್ಲ. ನಿನ್ನನ್ ಹೆಂಗ್ ನಾನ್ ಸೋಲಿಸ್ತೀನಿ ಅಂತ ನೋಡ್ಕೊತಾ ಇರು.
ಈ ಹೆಣ್ಮಗು ಪಟ್ಟ ಕಷ್ಟ ಎಲ್ಲ ವೇಸ್ಟ್ ಆಗ್ತಾ ಅನ್ಸಲ್ಲ. ವಾ ಸದ್ಯ ಬಂದ್ಬಿಟ್ಲಲ್ಲ. ಅಮ್ಮ ಬೇಗ ಬಾಮ್ಮ, ಲೇಟ್ ಆಯ್ತಲ್ಲ. ಅಯ್ಯಯ್ಯೋ, ಏನಾಯ್ತಮ್ಮ? ಹೇಳಮ್ಮ ಹೇಳಮ್ಮ. ನೋಡು ನೋಡು, ಏನಾಯ್ತಮ್ಮ ನಿನಗೆ? ನೋಡ್ಕೊಂಡು ಬಾ ಮಾಮ. ಆಸ್ಪತ್ರೆ ಅಮ್ಮ ಕರ್ಕೊಂಡೋಗಿದ್ದಾರೆ. ಟೀಚರ್ ಎಲೆ ಹಾಳಾದವಳು ಬಂದ್ಬಿಟ್ಲು. ಛೇ, ಚಾನ್ಸೇ ಇಲ್ಲ ಸರ್. ಮೊದಲೇ 10 ನಿಮಿಷ ಲೇಟಾಗೆ ಸ್ಟಾರ್ಟ್ ಮಾಡಿದ್ದೀನಿ. ಹೇಗೆ ಅಲೋ ಮಾಡೋಕ್ಕಾಗತ್ತೆ? ಸಮಯಕ್ಕೆ ಬರೋಕ್ಕಾಗದೆ ಇರೋಂಗೆ ತುಂಬ ಕೆಟ್ಟದೆಲ್ಲ ನಡೆದಿದೆ. ಆದರೆ ಹೇಗೋ ಇವಳು ಇಲ್ಲಿಗೆ ಬಂದು ಸೇರ್ಬಿಟ್ಲು. ಹಲೋ ಮಾಡಿ ಟೀಚರ್. ಆಗಲ್ಲ ಸರ್. ನೀವ್ದ ಹೆಲ್ಪ್ ಮಾಡಬೇಕು ಪ್ಲೀಸ್ ಟೀಚರ್. ಸಾರಿ ಸರ್, ಆಗೋದೇ ಇಲ್ಲ ಸರ್. ಟೀಚರ್, ನನ್ನ ಪರೀಕ್ಷೆ ಬರೆಯೋಕೆ ಏನ್ ಬಿಡಿ ಮಾಡ್ತಿದ್ಯಾ? ಟೀಚರ್. ಏನ್ ಮಾಡ್ತಾ ನಮ್ಮಪ್ಪ ಇದೀಯಾ? ಕಷ್ಟಪಟ್ಟು ಓದಿಸಿದ್ದಾರೆ. ನಮ್ಮಪ್ಪ ಈಗ ಆಸ್ಪತ್ರೆಯಲ್ಲಿದ್ದಾರೆ. ನೀವೇ ದೊಡ್ಡ ಮನ್ಸು ಮಾಡ್ಬೇಕು. ಸರಿ ಸರಿ, ಹೇಳು ಹೇಳು. ಹೋಗ್ ಕೂತ್ಕೋ. ಎಲೆ ಚೆನ್ನಾಗಿ ಬರಿಯಮ್ಮ. ಥ್ಯಾಂಕ್ಸ್ ಟೀಚರ್. ತುಂಬಾ ಥ್ಯಾಂಕ್ಸ್ ಟೀಚರ್. ಬಂದೇ ಬಿಟ್ಲಲ್ಲ ಇವಳನ್ನ. ಪಾಪು, ಇದನ್ ಡಮ್ ಅನ್ಸಿ ನೋಡಣ್ವಾ. ಪಾಪು, ಏ ಪಾಪು, ಅದನ್ನ ಕೆಳಗಡೆ ಹಾಕು. ಯಜಮಾನ್ರೆ, ಗುರಿ ತಪ್ಪಿಡ್ತಲ್ಲ. ಹೌದು ಕಣೋ, ಗನ್ನಲ್ಲಿರೋ ಗುರಿ ಬೇರೆ, ಆದರೆ ನನ್ನ ಮನಸ್ಸಿನಲ್ಲಿರೋ ಗುರಿನೇ ಬೇರೆ. ಆ ಮಣಿಕಂಠ ನನ್ನ ಗೌರವನೇ ತುಳಿದು ಹಾಕ್ಬಿಟ್ಟ. ಬಿಡೋದಿಲ್ಲ. ಅವಳು ಪೂರ್ತಿ ಪರೀಕ್ಷೆ ಬರೀಬಾರ್ದು. ನಮಗ್ ಬಂದ ಸುದ್ದಿ ಒಳ್ಳೆ ಸುದ್ದಿನೇ. ಈಗ ನೀ ಏನು ಮಾಡ್ತೀಯಾ? ಇದನ್ನ ಬೇಗ ಸ್ಕೂಲ್ಗೆ ಹೋಗಿ ಹೇಳು. ಸರಿ ಯಜಮಾನ್ರೆ.
ಏಯ್ ಏನಿದು? ಏನ್ ಮಾಡ್ತಾ ಇದೀಯಾ? ಎದ್ದೇಳು. ನಿನ್ನನ್ನೇ ಎದ್ದು ಆಚೆಗೆ ಹೋಗು. ಹೋಗು ಅಂತ ಹೇಳ್ತಾ ಇದ್ದೀನಲ್ಲ. ಏಯ್ ಎದ್ದೇಳು, ಹೋಗು ಆಚೆಗೆ. ಹಿಂದೆ ನಡೆದಿರೋ ಸ್ಕೂಲ್ ಎಕ್ಸಾಮ್ನಲ್ಲೆಲ್ಲ ನೀನು ಹೀಗೆ ಮಾಡಿದ್ಯಾ? ನಿಮ್ಮ ಅಪ್ಪನ ಭಯದಿಂದ ಟೀಚರ್ಗಳು ನಿನ್ನ ಬಿಟ್ಬಿಟ್ಟಿದ್ದಾರೆ. ನಿನಗೆ ಗೊತ್ತಿಲ್ವಾ, ಇದು ಆ ಎಕ್ಸಾಮ್ ಥರ ಅಲ್ಲ, ಪಬ್ಲಿಕ್ ಎಕ್ಸಾಮ್ ಇದು. ನನ್ನಿಂದ ಏನು ಮಾಡೋಕ್ಕಾಗಲ್ಲಮ್ಮ. ಈಗ 3 ವರ್ಷಕ್ಕೆ ನೀನು ಪರೀಕ್ಷೆ ಬರೆಯೋ ಹಾಗಿಲ್ಲ, ಗೊತ್ತಾಯ್ತಾ? ನೀನಿವಾಗ ಹೊರಗಡೆ ಹೋಗಲೇಬೇಕು. ಏನಪ್ಪ ಏನಪ್ಪ ಇಲ್ಲಿ? ಪರೀಕ್ಷೆ ಮುಗೀಲಿ, ಆಮೇಲೆ ನಾನೇ ಹೇಳ್ತೀನಿ. ಇವಾಗ ನೀನು ಹೋಗು. ನಾನೇ ಒಂದು ಮಾತು ಹೇಳ್ಬಿಡ್ತಿಲ್ಲ. ನಾನೇ ಹೇಳ್ತೀನಿ ಅಂತ ಹೇಳಿದ್ದೀನಲ್ಲ, ನೀನು ಹೋಗು. ಇವಾಗ ನೀನು ಮಾಡಬೇಕಾಗಿರೋ ಕೆಲಸ ಮಾಡಿ ಹೋಗು. ಹೇಳ್ಬಿಡ್ತೀರಿ ಅಲ್ವಾ? ನಾನು ಹೇಳ್ತೀನಿ, ನೀನು ಇವಾಗ ಹೋಗು. ಬೇಗ ಬರ್ದ್ಬಿಟ್ ಬಾ. ಬೇಗ ಬರ್ದು ಮುಗಿಸು. ಬೇಗ ಬೇಗ. ಥ್ಯಾಂಕ್ಸ್ ಟೀಚರ್. ಇಟ್ಸ್ ಓಕೆ. ಎಲೆ ಸರ್ ಹೇಗೆ ಬರ್ದಿದೀಯಾ? ಚೆನ್ನಾಗಿ ಬರ್ದಿದ್ದೀನಿ ಸರ್. ನೀವಿಲ್ಲ ಅಂದಿದ್ರೆ ನಾನು ಈ ಪರೀಕ್ಷೆ ಬರೆಯೋಕೆ ಆಗ್ತಿರ್ಲಿಲ್ಲ ಸರ್. ಸರಿ ಸರಿ, ಇವಾಗ ನೀನು ಬೇಗ ಮನೆಗೆ ಹೋಗು. ಏನಾಯ್ತು ಸರ್? ಏನೂ ಇಲ್ಲ, ಮಗುನ್ ಬಿಟ್ಟು ಬಂದಿದೆಯಲ್ವ ಮನೆಯಲ್ಲಿ, ಅದಕ್ಕೆ ಹೇಳಿದೆ.
ಹ್ಮ್ ಹ್ಮ್ ಆ? ಯಾಕೆ ಇಷ್ಟೊತ್ತು? ಇಲ್ಲಕ್ಕ. ಏನಿಲ್ಲಕ್ಕ ಬೆಲ್ಲಕ್ಕ. ಸುರಿ ಸುರಿ. ಓದು ಓದು ಅಂತ ಓದಿದ್ಯಲ್ಲ, ಈಗ ಏನಾಯ್ತು? ನಿನ್ನನ್ನು ಓದ್ಸಿದ್ ನಿಮ್ಮ ಅಪ್ಪನೂ ಹೋಗ್ಬಿಟ್ಟ, ನೀನು ನಡು ಬೀದಿಗೆ ಬಂದ್ಯಲ್ಲ, ಈಗ ನೀನೇನ್ ಮಾಡಕ್ಕಾಗತ್ತೆ? ಏನಮ್ಮ ಇವಾಗ ತಾನೇ ಅಪ್ಪನ್ ಕಳ್ಕೊಂಡಿದ್ದಾಳೆ, ಅವಳನ್ನ ನೋಯಿಸ್ತಾ ಇದೀಯ ನೀನು? ಏ ಮುದುಕಿ, ನಾನೆಲ್ಲಿ ನೋಯಿಸ್ತಾ ಇದ್ದೀನಿ? ಇರೋದನ್ನ ಹೇಳ್ದೆ. ಸೌದೆ ಉಳಿಸಿದ್ರೆ ಇಜ್ಜಲು ಮಿಗಲ್ಲ, ಇನ್ನು ಕೂದ್ಲು ಸುಟ್ರೆ ಇಜ್ಜಲು ಮಿಕ್ಕತ್ತ? ನಿಮ್ಮಮ್ಮ ಇನ್ನು ಎಷ್ಟು ಕಷ್ಟ ಪಡ್ಬೇಕು? ನೀನ್ ಚೆನ್ನಾಗಿರ್ಬೇಕು ಅಂತ ಅವಳಿಷ್ಟೆಲ್ಲ ಕಷ್ಟಪಟ್ಲು. ಇನ್ಮೇಲೆ ನೀನು ಸಗಣಿ ಎತ್ತಲೇಬೇಕು. ಭೂಮಿ ಮೇಲೆ ಕಾಲಿಟ್ ನಡಿ, ತೇಲ್ ಹೋಗ್ಬೇಡ. ಹೋಗು. ಏಯ್, ಸಾಯಂಕಾಲ ಬೇಗ ಹಾಲು ತಗೊಂಡ್ ಬಾ. ಅಕ್ಕ 1 ಟೀ 4 ಇಡ್ಲಿ. ತಗೋ. ಇಡ್ಲಿನಾಪ? ಹೌದು. ಯಾಕೆ ಅಳ್ತಿದ್ಯಾ? ಏನಾಯ್ತು? ಹೇಳ್ತಿದ್ದೀನಲ್ಲ. ಇಲ್ಲೇ ಇಲ್ಲೇ, ಏನಾಯ್ತು? ನಿಲ್ತ್ಕೊಳೆ, ನಿನ್ನೆ ಕೇಳ್ತಿರೋದು. ಹೇಳ್ತೀಯಾ ಇಲ್ವಾ? ಲೇ, ಏನೋ ಮಾತಾಡದೆ ಹೋಗ್ತಿದ್ದಾಳೆ. ಯಜಮಾನ್ರೆ, ಮಾರಿ ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ನಾನು 2 ತಿಂಗಳು ನಿಧಾನ ಆಗೋ ಹಾಗೆ ಮಾಡಿದ್ದೀನಿ. ಇನ್ಮೇಲೆ ಆಗಲ್ಲ. ಹೌದು, ನಾನು ಕೊಟ್ಟಿರೋ ಹಣನೆಲ್ಲ ಮುಗಿಸ್ಬಿಟ್ಯಾ? ಏನು ಕತೆ? ಏನು ಯಜಮಾನ್ರೆ, ಅರ್ಥ ಮಾಡ್ಕೊಳ್ಳಿ. ರಿಪೋರ್ಟ್ನಲ್ಲಿ ಕೊಲೆನೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಕತ್ತಿನ ಮುಳೆ ಎಲ್ಲ ಮುರಿದಿರೋ ಹಾಗೆ ಹೊಡೆದೇ ಸಾಯಿಸಿದ್ದಾರೆ. ಇದೆಲ್ಲ ರಿಪೋರ್ಟ್ನಲ್ಲಿ ಕ್ಲೀನಾಗಿ ಬರ್ತಿದೆ. ಕೊಲೆ ಮಾಡಬೇಕು ಅಂತ ಮಾಡಲಿಲ್ಲ. ಏನಂದರೆ ಅವತ್ತು ಅಮಾವಾಸ್ಯೆ ಅಂತ ಗೊತ್ತಿಲ್ಲದೆ ನಾನೇ ಸ್ವಲ್ಪ ನಶೆ ಜಾಸ್ತಿ ಹಾಕ್ಬಿಟ್ಟೆ ಅವನಿಗೆ. ಅದೇನೇ ವಿಷಯ ತಿಳಿದೆ ಯಾರಾದರೂ ವ್ಯವಸಾಯ ಸಂಘ ಅದು ಇದು ಅಂತ ಬಾವುಟ ಹಾರಿಸ್ಬಿಟ್ರು ಅಂದರೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಸಮಸ್ಯೆ ಬರಬಾರ್ದು ಅಂತ ತಾನೇ ಹಣ ಕೊಟ್ಟಿರೋದು. ನಾನು ಇಲ್ಲ ಅಂತ ನಾ ಹೇಳಿದೆ. ಸಮಸ್ಯೆನ ಮುಂದೆ ಮಾತ್ರ ಹಾಕ್ಬೋದು, ಇಲ್ಲ ಅಂತ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡು, ನಿನ್ನ ಮೇಲಿರೋ ಪೊಲೀಸರನ್ನ ಇನ್ನೂ ಕಡಿಮೆ ಬೆಲೆಗೆ ಕೊಂಡ್ಕೋಬಹುದು. ಯಾಕೆ ಮಾಡಿಲ್ಲ? ನೀನು ನಮ್ಮವನು. ಯಾರೋ ತಿನ್ನೋದನ್ನ ನೀನು ತಿಂದರೆ ನಾನು ಸಂತೋಷ ಪಡ್ತೀನಪ್ಪ. ಯಜಮಾನ್ರೆ, ಕಾನೂನಿಂದ ಮನುಷ್ಯ ತಪ್ಪಿಸ್ಕೊಳಕ್ಕಾಗಲ್ಲ, ಆದರೆ ಒಪ್ಕೊಂಡ್ರೆ ತಪ್ಪಿಸ್ಕೋಬೋದಲ್ಲ. ನಿನಗೆ ಅಪರಾಧಿ ತಾನೇ ಬೇಕು. ಖಂಡಿತ ಅವನನ್ನು ಅರೆಸ್ಟ್ ಮಾಡೇ ಮಾಡ್ತೀಯ. ಅದನ್ನು ತೆಗ್ದಿಟ್ಬಿಡು. ಓದೋ ಪುಸ್ತಕ ಕೊಡು. ಕೊಡೆ. ಅದೇ ನಿಂದು ಓದೆಲ್ಲ ಮುಗೀತಲ್ಲ. ಬಿಡು. ಆ ಚಿಕ್ಕ ಹುಡುಗನ ಹತ್ರ ಏನೇ ಜಗಳ ನಿಂದು? ಇಲ್ಲಿ ನೋಡಮ್ಮ, ಓದೋ ಪುಸ್ತಕನ ಕಿತ್ರಿಸಿ ಆಟ ಆಡ್ತಾ ಇದ್ದಾನೆ. ಆಟ ಆಡಿದ್ರೆ ಏನು? ಓದಿ ಮುಗಿಸಿದ್ದೆಲ್ಲ ಆಯ್ತು. ಗೊತ್ತಾ ನಿನ್ಗೆ? ನಿನ್ನ ಓದ್ಸಕ್ಕೆ ಅವ್ರು ಹಗ್ಲು ರಾತ್ರಿ ಎಲ್ಲ ಕಷ್ಟಪಟ್ರು. ಇವಾಗ ಅವರೇ ಇಲ್ಲ. ಇನ್ಯಾರಿಗೂ ನಿನ್ಗೆ ಓದ್ಸಕ್ ಆಗಲ್ಲ. ಏನಮ್ಮ ಹೇಳ್ತಾ ಇದ್ಯಾ? ಆ ಸಮಯಕ್ಕೆ ಅಕ್ಕಿ ಒದಗಿಸೋದೆ ಕಷ್ಟ ಆಗಿದೆ. ನಾಳೆಯಿಂದ ತೋಟದ ಕೆಲ್ಸಕ್ಕೆ ಹೋಗು. ಎಲ್ಲ ಆಷಾಢ ಮಾಸದವರೆಗೂ ಮಾತ್ರ. ಆಷಾಢ ಮುಗ್ದು ಶ್ರಾವಣ ಬಂದ್ರೆ ಮಣಿಕಂಠ ನಿನ್ ಕುತ್ತಿಗೆಗೆ ತಾಳಿ ಕಟ್ತಾನೆ. ನಿನ್ಗೆ ಗೊತ್ತು ಅಲ್ವಾ, ನಾನು ನಿರ್ಧಾರ ಮಾಡಾಯ್ತು. ಮದ್ವೆಗೆ ಡೇಟು ಫಿಕ್ಸ್ ಆಯ್ತು. ಇದ್ರಲ್ಲಿ ಏನು ಬದ್ಲಾಗಲ್ಲ ಕಣೆ, ಹೇಳ್ಬಿಟ್ಟಿದೀನಿ. ಊರಲ್ಲಿ ಇಲ್ದೇ ಇರೋ ಓದನ್ನ ಇವಳು ಓದ್ ದಬ್ಬಾಕ್ತಾಳಂತೆ, ದೊಡ್ಡದಾಗೇನೋ ಕಿತ್ತ ಹಾಕಕ್ಕೆ. ತಗೋ, ಇದನ್ನು ಎತ್ಕೋ. ನಾನು ಬರ್ತೀನಕ್ಕ. ಥೂ, ನನ್ನ
ಕಷ್ಟವ ನೀನೆಂದು ಕೊಟ್ಟದೆ ಇಲ್ಲ, ನಿನ್ನೆಯ ಕಷ್ಟಕ್ಕೆ ಕೊನೆಯಂತೂ ಇಲ್ಲ. ನನಗೇನೆ ನೋವಾದ್ರೂ ನೀನಿದ್ದೆ ಅಪ್ಪ, ಇನ್ಮೇಲೆ ಯಾರೂನು ನನಗಿಲ್ಲಪ್ಪ. ನನ್ನ ಕೀರ್ತಿನ ಕಾಣದೆ ಹೋದೆಲ್ಲ, ನನ್ನ ಕನಸೆಲ್ಲ ಮಣ್ಣಾಗಿ ಹೋಯ್ತಲ್ಲ. ಏಳೇಳು ಜನ್ಮದಲ್ಲೂ ನಿನ್ನ ಮಗಳಾಗುವೆನ. ನನ್ನಾಸೆಯ ಅಪ್ಪ ಯಾಕೀಗೆ ಬಿಟ್ಟೋದೆ, ನೀನಿಲ್ಲದೆ ನಾನಿಲ್ಲವೇ ಏಕಾಂಗಿಯಾದೆನೆ. ಎಲೆ 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 ಒಳಗಡೆ ಹೋಗು. ಎಲೆ ಹೇಗಮ್ಮ ನಾನು ನಿನ್ಗೆ ಓದ್ಸಕ್ಕಾಗತ್ತೆ? ನಾವೇ ಗತಿ ಇಲ್ದೇ ಇದ್ದೀವಿ. ನಮ್ಮನ್ ಮೇಲೆ ಕೆತ್ತೋರು ಯಾರು ಇಲ್ಲ ಕಣೆ. ನಮ್ಗೆ ಅಂತ ಇರೋ ಒಂದೇ ಒಂದು ಆಧಾರ ಮಣಿಕಂಠ. ಅವನು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಅರ್ಥ ಮಾಡ್ಕೊ ಅಮ್ಮ. ಗಟ್ಟಿಯಾಗಿ ಹೇಳಿ. ಓದಿದ ಹುಡುಗಿ ಎಂತ ಕೆಲಸ ಮಾಡ್ತಾ ಇದೆ ನೋಡಿ. ಇವನೆಲ್ಲ ಮನುಷ್ಯನಾ? ಈ ಕಡೆ ಬಾ. ಆ ಹುಡುಗಿ ಕೈಲಿ ಹೇಗೆ ಕೆಲಸ ಮಾಡಿಸ್ತಾ ಇದ್ದಾನೆ? ನೀ ಮಾಡೋ ಕೆಲಸ ಎಲ್ಲ ಅವಳ ಹತ್ರ ಮಾಡಿಸ್ತಾ ಇದೀಯಾ? ಏನ್ ಕೆಲ್ಸ ತಾನೆ, ಕಲ್ತ್ಕೊಳ್ಳಿ. ಚೆನ್ನಾಗಿ ಓದೋ ಹುಡುಗಿ ಮುಂದಕ್ಕೆ ಓದೇ ಬೇಡವಾ? ಅವ್ರ ಅಪ್ಪ ಅವಳನ್ನ ಪಾಪ ಕಣ್ಣಲ್ಲಿ ಇಟ್ಕೊಂಡು ನೋಡ್ಕೊಂಡಿದ್ದ. ನೀನು ಈ ಕೆಲ್ಸಕ್ಕೆ ಇಟ್ಬಿಟ್ಟೆ. ಇವಳು ನಮ್ಮನೆ ಹುಡುಗಿ, ಹೇಗ್ ನೋಡ್ಕೋಬೇಕು ಅಂತ ನಮಗ್ ಗೊತ್ತಿದೆ. ನಿಮ್ಮ ಅಕ್ರೆ ಬೇಕಾಗಿಲ್ಲ. ಅವಳ ಬಗ್ಗೆ ನಿಂಗೆ ಗೊತ್ತೇನೋ? ಅವಳು ಹೇಗ್ ಬದುಕಿ ಬಾಳ್ಬೇಕಾಗಿರೋಳು. ಅವಳಿಗೆ ಇಷ್ಟು ಕಷ್ಟ ಕೊಡ್ತಿದೆಯಲ್ಲ. ಈ ಊರಲ್ಲಿ ಹೆಣ್ಮಕ್ಳು ಓದಿಲ್ಲ ಅಂತ ಯಾರು ಅಳ್ತಾರೆ? ನಿನ್ನಂಗೆ ಈ ರೀತಿ ವಾದ ಮಾಡ್ತಾರಲ್ಲ ಅವ್ರ ಕಣ ಓದಿಸೋದಿಲ್ಲ. ಸಾಕು, ಇರ್ಬೇಕಾಗಿರೋ ಜಾಗದಲ್ಲಿ ಇದ್ರೆ ಅಷ್ಟೇ ಸಾಕು. ಹೆಣ್ಮಕ್ಳು ನಿನ್ ಹಿಡ್ತದಲ್ಲೇ ಇರ್ಬೇಕು ಅನ್ಕೊಳ್ಳೋ ನೀನು ಅಲ್ವೇನೋ? ಅದಕ್ಕೆ ಅಷ್ಟು ಕಷ್ಟ ಕೊಡ್ತಾ ಇದೀಯ ನೀನು ಅವಳಿಗೆ. ಯಾಕೆ ನಿನಗೆ ಕಷ್ಟ ಆಗ್ತಾ ಇದೆಯಾ? ಹಾಗಾದ್ರೆ ಆ ಭಾರನ ನೀನೇ ಎತ್ತು. ಏಯ್ ಎತ್ತಕ್ಕೆ ಹೇಳಿದ್ನಲ್ಲ, ಎತ್ತ. ಅವ್ನು ಏನಂತ ಇಷ್ಟು ಕೋಪ ಮಾಡ್ತಾ ಇದೀಯಾ? ಕೋಪ ಪಡ್ದೆ ಇನ್ನೇನೋ? ನಾನ್ ಮದ್ವೆ ಆಗೋ ಹುಡುಗಿನ ಹೇಗ್ ನೋಡ್ಕೋಬೇಕು ಅಂತ ನನಗ್ ಗೊತ್ತು. ನೀನ್ ಮದ್ವೆ ಆದ್ರೆ ಅವಳು ಅಷ್ಟೇನೆ. ಏನೋ ಅವಳು ನನ್ ಸೋದ್ರ ಮಾವ ಕಣೋ. ಅದೇ ಕಣ ಅವಳಿಗೆ ಹಿಡ್ದಿರೋ ದರಿದ್ರ. ಇನ್ನೊಂದ್ಸಲ ಹೇಳಿದ್ರೆ ಹಲ್ ಮುರಿದಾಕ್ತೀನಿ. ಮಾಡಕ್ ಬಂದ್ಯಾ?
ಕೈಕಾಲ್ ಮುರ್ದಾಕ್ ಬಿಡ್ತೀನಿ ನೋಡು. ನನ್ನ ಹಾಲ್ ಮುರಿತಾನಂತೆ, ಏಯ್, ನನ್ನ ಬೇಡ ಹಾಲ್. ಬಿಡ ಏಯ್ ಬಿಡ ಬೇಡ ಕಣ ಬಿಡ ಬಿಡ ಏಯ್ ಬೇಡ ಬಿಡ 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 ಏಯ್ ಬೇಡ ಕಣ ಜಗಳ ಬೇಡ ಬಿಡ. ಏನ್ ಸರ್ ಇದು? ಇದೆಲ್ಲ ಒಂದು ಊರ? ಸರಿಯಾಗಿ ಹಿಡ್ಕೋ. ನಿಮ್ ಗಾಡಿ ಕಡೆ ಹೇಗೆ ಹೋಗ್ತಾ ಓಡಿಸ್ಬೇಕು ಇದ್ದೀರಾ? ನಂಗೆ ಗೊತ್ತಿದೆ. ರೋಡೇ ಇಲ್ಲ. ಯಾಕಪ್ಪ ಕೂಗ್ತೀಯ? ಸರ್, ಏ, ಗಾಡಿ ಎಲ್ಲರೂ ಆಡಿಸ್ಬೇಡ, ಕರ್ಕೊಂಡು ಗಾಡಿ ಹೋಗ್ಬೇಡಿ. ಆಡಿಸ್ಬೇಡ. ನನಗೆ ಭಯ ಆಗ್ತಾ ಇದೆ ಸರ್. ನಿನ್ನ ಕರ್ಕೊಂಡ್ ಬಂದಲ್ಲ, ನನಗೆ ಹೊಡ್ಕೋಬೇಕು. ಸರ್ ನಿಧಾನಕ್ಕೆ ಸರ್, ಅಲ್ಲ ಸರ್. ಅಯ್ಯೋ ಎತ್ತಪ್ಪ ಎತ್ತು. ಅವಾಗಿಂದ ಹೇಳ್ತಿದ್ನಲ್ಲ ಸರ್, ಇಲ್ಲಿ ರೋಡ್ ಎಲ್ಲ ಸರಿ ಇರಲ್ಲ ಅಂತ. ಯಾಕೆ ಸರ್ ಹೀಗ್ ಮಾಡ್ತೀರಾ? ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ವಾ? ಬಾ ಬಾ ಬೇಗ ಬಾ ಬೇಗ ಬಾ. ಸರ್ ಎಲ್ ಸರ್ ಬಾ, ಬಾ, ಬರ್ತಾ ಬಾ. ಇದ್ದೀರಾ? ಸರ್ ಏನ್ ಸರ್ ಎಲ್ಲೋ ಕಾಡೊಳಗಡೆ ಸ್ವಲ್ಪ ನುಗ್ತಾ ದೂರ ಇದ್ದೀರಾ? ಅಷ್ಟೇನೆ, ಬಾ ಬಾ. ಸರ್ ಸರ್ ಎಲ್ ಸರ್ ಹೇಳಿ ಸರ್. ಬೇಗ ಬಾ, ಸರ್ ಬೇಗ ಸರ್ ಅಯ್ಯೋ ನನ್ನ ಚಪ್ಪಲಿ. ಏನಪ್ಪ ಬಾಪ ಸರ್, ಬೇಗ ಇರಿ ಸರ್. ಬಾಪ. ಸರ್ ಹೇಳಿ ಸರ್, ಉತ್ತರ ಹೇಳಿ ಸರ್. ಎಲೇ ನೀನೇಮ್ಮ ಸ್ಟೇಟ್ ಫಸ್ಟ್? ಬೆಂಗಳೂರಿಂದ ಪತ್ರ ಬಂದಿದೆ, ನಿಜಾನೇ ಹೇಳ್ತಾ ಇದೀನಿಮ್ಮ. ಏ ಬೇಗ ಬಂದ್ಬಿಟ್ಟು ಫೋಟೋ ತೆಗಿಯಪ್ಪ. ಹೌದಮ್ಮ ನೀನೇ ಫಸ್ಟ್. ಅಪ್ಪ ನಾನೇ ಸ್ಟೇಟ್ ಫಸ್ಟ್ ಇದಂತಾನೆ ಆಸೆ ಪಟ್ರಿ, ಆದ್ರೆ ಈಗ ನೀವು ನನ್ನ ಪಕ್ಕದಲ್ಲಿ ಇಲ್ಲಲ್ಲಪ್ಪ. ಅಮ್ಮ ಏ ರಮೇಶಪ್ಪ ಸ್ಟೇಟ್ ಬೇಗ ಫಸ್ಟ್ ಬಾಪ. ಬಂದಿದ್ನಮ್ಮ. ಫೋಟೋ ತೆಗಿಯಪ್ಪ ಬೇಗ. ಅಪ್ಪು, ಫೋಟೋ ತೆಗಿಯಪ್ಪ ಬೇಗ ನಿನ್ನ ತೆಗಿಯಪ್ಪ ಅಕ್ಕನೇ ನೀನು. ಸ್ಟೇಟ್ ಎಲ್ಲಾರ್ದು ಫಸ್ಟ್. ತೆಗಿ. ಅಮ್ಮ ಮಾತಾಯಿ ನೀನ್ ನನ್ ಕೈ ಬಿಡ್ಲಿಲ್ಲಮ್ಮ. ನನ್ನ ಅಪ್ಪನ ಆಸೆ ತೀರಿದೆ. ಸರ್ ಇರಿ ಸರ್, ಇಲ್ಲಿ ಬಾರಪ್ಪ, ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ಸರ್. ಸರ್ ನನಗೆ ಗೊತ್ತು ಸರ್. ಏ ಸರಿಯಾಗಿ ತೆಗಿಯಪ್ಪ. ಹಾ ಎಲೆ ಮುಖ ಸರಿಯಾಗಿ ಗೊತ್ತಾಗ್ಬೇಕು. ಮಣಿಕಂಠ ನೀನು ಬಾರೋ, ಇಲ್ಲಿ ಬಂದ್ ನಿಲ್ಲು. ಬೇಡ ಅಕ್ಕ. ಹಾ ಇಲ್ಲಿ ನೋಡಿ, ಕ್ಯಾಮ್ರಾ ಕಡೆ ನೋಡಿ. ಹಾ ಏನ್ ಸರ್ ಏನ್ ಈ ಕಡೆ ಬಂದಿದ್ದು? ಒಂದ್ ಕೊಲೆ ಕೇಸ್ ಸಂಬಂಧಪಟ್ಟಂಗೆ ವಿಚಾರಣೆ ಮಾಡಕ್ ಬಂದಿದ್ದೀನಿ. ನೀನೇನ ಮಣಿಕಂಠ? ಹೌದು ಸರ್. ಅಯ್ಯೋ ಸರ್ ಹೊಡಿಬೇಡಿ ಸರ್. ಆದ್ರೆ ಕೊಲೆ ಮಾಡಿದವ್ರಿಗೆ ಆರ್ತಿ ಎತ್ತಾರ? ಸರ್ ಹೊಡಿಬೇಡಿ ಸರ್. ಸರ್ ಹೇಳ ಅಯ್ಯೋ. ಮೇಲೆ. ಅಯ್ಯೋ ಹೊಡಿಬೇಡಿ ಸರ್. ಸರ್ ಹೊಡಿಬೇಡಿ ಸರ್. ಏನು ಅಂತ ಹೇಳಿ ಸರ್. ಮಾರಿಮುತ್ತುನ ಮೊದ್ಲು ಕರಡಿ ಹೊಡಿತು ಅಂತ ಹೇಳ್ದ, ಅದಾದ್ಮೇಲೆ ಕಾಳೆಯ ಹೊಡ್ದ ಅಂತ ಹೇಳ್ದ. ಆ ಕಾಳೆಯ ಮತ್ತೆ ಕರಡಿ ಬೇರೆ ಯಾರು ಅಲ್ಲ, ಇವನೇ. ಅದಕ್ಕೆ ಬೇಕಾಗಿದ್ದ ಸಾಕ್ಷಿ ನನ್ನ ಹತ್ರ ಇದೆ. ಕೊಲೆಗಾರ ಬೇರೆ ಯಾರು ಅಲ್ಲ, ನಿನ್ ತಮ್ಮನೇ ಅಮ್ಮ. ಅಯ್ಯೋ ಪಾಪಿ, ನನ್ ಗಂಡ ನೀನೇನ ಕೊಂದಿದ್ದು. ಅಕ್ಕ ಮಾವನ ನಾನು ಕೊಲ್ಲಿಲ್ಲ ಅಕ್ಕ. ಬಂತು ಆ ಕಾಳೆನ ಕೊಂದಿದ್ದು ಗೌಡ್ರ ಕೊಲೆ ಹೇಳಿದಕ್ಕ. ಏಯ್ ಇಷ್ಟು ದಿನ ಕಾಳೆ ಅಂತ ಹೇಳ್ತಿದ್ದೆ, ಈಗ ಹೊಸದಾಗಿ ಗೌಡ್ರು ಅಂತ ಹೇಳ್ತಿದ್ಯಾ? ಓದಿದ ಹುಡುಗಿನ ಮದ್ವೆ ಮಾಡ್ಕೊಡಲ್ಲ ಅಂತ ಆತರದಲ್ಲಿ ಕೊಂದ್ಬಿಟ್ಟು ಇವಾಗ ಗೌಡ್ರ ಮೇಲೆ ಹಾಕ್ತಿದ್ಯಾ? ದ್ರೋಹಿ. ನೀನಾ? ಯಾಕೋ ನನ್ ಗಂಡನ್ ಕೊಂದೆ. ನೀನು ಸುಮ್ನೆ ಬೇಡಪ್ಪ. ಬೇಡ. ಅಪ್ಪ, ನೀನು ಯಾಕೆ ಕೊಂದೆ? ಯಾಕ್ ಕೊಂದೆ? ನನ್ ಗಂಡ ನಿನ್ಗೇನೋ ದ್ರೋಹ ಮಾಡಿದ್ರು. ಬೇಡ. ಜಾಗ ಬಿಡಮ್ಮ, ನಾನು ನೋಡ್ಕೋತೀನಿ. ಹೇಳ ಮೇಲೆ ನಡಿಯ ಸ್ಟೇಷನ್ಗೆ. ಹೇಳ, ನೀನ್ ನೋಡ್ಕೋತೀನಿ. ಬಿಡ್ಬೇಡಿ ಅವ್ನ. ಬಿಡ್ಬೇಡಿ ಅವ್ನ. ಹೊಡ್ದು ಸಾಯಿಸ್ಬಿಡಿ ಅವ್ನ. ಬರ ಹೋಗ, ನಡಿಯ ನಡಿಯ ನಡಿಯ. ನಡಿಯ ನಡಿಯ ಅಯ್ಯೋ ದೇವ್ರೇ, ನಡಿ ನಡಿ. ಎಂತ ದ್ರೋಹ ಮಾಡ್ಬಿಟ್ಟೆ. ಅಯ್ಯೋ ಅಯ್ಯೋ ಅಮ್ಮ. ಕರ್ನಾಟಕದಲ್ಲಿ ನಡೆದ ಈ ವರ್ಷದ 10ನೇ ತರಗತಿಯ ಪರೀಕ್ಷೆ ಫಲಿತಾಂಶ ಈಗ ಹೇಳಲಾಗುತ್ತದೆ. ಸೋಮನಹಳ್ಳಿಯ ಬಡವ ರೈತರೊಬ್ಬರ ಮಗಳಾದ ಎಲೆ ಕರ್ನಾಟಕದ ಮೊದಲನೇ ವಿದ್ಯಾರ್ಥಿನಿಯಾಗಿ ತೇರ್ಗಡೆ ಹೊಂದಿದ್ದಾರೆ. ಪರೀಕ್ಷೆ ನಡೆದ ಆ ದಿನದಂದು ಅಕಸ್ಮಾತಾಗಿ ನಡೆದ ಅವರ ತಂದೆಯ ಮರಣದಿಂದ ಆ ವಿದ್ಯಾರ್ಥಿನಿ ತುಂಬಾ ವೇದನೆಯಿಂದ ಪರೀಕ್ಷೆ ಬರೆದರು ಎಂಬ ಸುದ್ದಿ ತಿಳಿದು ಬಂದಿದೆ. ತಂದೆಯ ಮರಣದಿಂದ ಮನವೇದನೆಯಿಂದ ಇದ್ದ ಆ ವಿದ್ಯಾರ್ಥಿನಿಗೆ ಸಮಾಧಾನ ಹೇಳುವ ಹಾಗೆ 10ನೇ ಚಿತ್ರ, ತರಗತಿ ಫಲಿತಾಂಶ ಏನ್ ಮಾಡ್ತಿದ್ಯಾ ಒಳಗೆ ಬಾಗ್ಲಾಕೊಂಡು? ಬಾಗ್ಲು ತೆಗಿ. ಒಂದು ತೀರ್ಮಾನವನ್ನು ಮಾಡಲಾಗಿದೆ. ಚಿತ್ರ
ನಮಸ್ಕಾರ ಅಮ್ಮ. ಈ ವಿದ್ಯಾರ್ಥಿ ಎಲೆಯ ಓದಿನ ಖರ್ಚನ್ನ ನಮ್ ಸರ್ಕಾರನೇ ವಹಿಸ್ಕೊಳ್ಳುತ್ತೆ. ಆ ಕುಟುಂಬಕ್ಕೆ ಏನೇನ್ ಅವಶ್ಯಕತೆ ಇದೆಯೋ ಅದೆಲ್ಲವನ್ನ ತಕ್ಷಣ ಪೂರೈಸ್ಬೇಕು. ನಾನೇ ಆ ಹುಡುಗಿನ ನೇರವಾಗಿ ನೋಡಿ ಬಹುಮಾನ ಕೊಟ್ಟು ವಿಶ್ ಮಾಡ್ತೀನಿ. ಅದಕ್ಕೆ ಬೇಕಾದ ಏರ್ಪಾಡುಗಳನ್ನ ತಕ್ಷಣ ಮಾಡಿ. ಸರಿಮ್ಮ, ತಕ್ಷಣ ಮಾಡ್ತೀನಿ. ಬರ್ತೀನಿಮ್ಮ. ಪ್ರಪಂಚದ ಬೆಳಕೆಲ್ಲ ಒಂದಾಗಿ ಸೇರಿದರೂ ಒಂದು ಚಿಕ್ಕ ಬೆಂಕಿ ಕಿಡಿಯ ಬೆಳಕನ್ನು ಮರೆ ಮಾಡಲಾಗದ ಹಾಗೆ ಎಲೆಯಂತಹ ವಿದ್ಯಾರ್ಥಿನಿಯರ ವಿದ್ಯೆಯನ್ನು ಬೆಳಕಿಗೆ ತರಲು ನಮ್ಮ ಸರ್ಕಾರ ಎಂದಿಗೂ ಸಹಾಯ ಮಾಡುತ್ತದೆ. ಎಲೆ ಎಲೆ ನೀ ಎಲ್ಲಿ ಇದ್ದರು ನೀ ತಾನೇ ಉಸಿರು. ಎಲೆ ಎಲೆ ನೀ ಎಲ್ಲಿ ಇದ್ದರು ಆ ಜಾಗವೇ ನೆರಳಲ್ಲವಾ. ಈ ಜಗತ್ತಲ್ಲಿ ಬಾಳೋ ಜೀವರಾಶಿಗೆ ಪ್ರಾಣಕ್ಕೆ ಉಸಿರೇ ನೀ ಎಲೆ. ಜಾಗವೇ ತಂದೆ ಹಸಿವಿಗೆ ಅನ್ನವ ನೀ ಕೊಡುವೆ. ಭೂಮಿಯಲ್ಲಿ ಎಲ್ಲೆಡೆ ನಿರಂತರ ನೀನೇ ಅಮ್ಮ. ಎಲೆ ಎಲೆ ನೀ ಎಲ್ಲಿ ಇದ್ದರು ನೀ ತಾನೇ ಉಸಿರು. ಎಲೆ ಎಲೆ ನೀ ಎಲ್ಲಿ ಇದ್ದರು ಆ ಜಾಗವೇ ನೆರಳಲ್ಲವಾ. ಈ ಜಗತ್ತಲ್ಲಿ ಬಾಳೋ ಜೀವರಾಶಿಗೆ ಪ್ರಾಣಕ್ಕೆ ಉಸಿರೇ ನೀ ಎಲೆ. ಜಾಗವೇ ತಂದೆ ಹಸಿವಿಗೆ ಅನ್ನವ ನೀ ಕೊಡುವೆ. ಭೂಮಿಯಲ್ಲಿ ಎಲ್ಲೆಡೆ ನಿರಂತರ ನೀನೇ ಅಮ್ಮ. ತಂದನ್ನಾನೇ ತರ ತಂದನ್ನಾನೇ ತಂದನ್ನಾನೇ ತರ ತಂದನ್ನಾನೇ. ಎಲೆ ನೀ ಎಲ್ಲಿದೆಯ ಎಂದು ಹುಡುಕಿ